So, good evening, everyone. So, in the last class, we had discussed about the chapter continuity. So, we discussed about the concept of continuous functions, right? So we learned about the definition of continuous. So, at the point A. So, for that, first we have to verify. So, function value define ಆಗುತ್ತೋ ಇಲ್ಲೋ ಅಂತ ಡಿಫೈನ್ ಮಾಡ್ಕೋಬೇಕು. ನೆಕ್ಸ್ಟ್ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಅಂತ ಡಿಫೈನ್ ಮಾಡ್ಕೋಬೇಕು. The next, we have to verify whether limit value is equals to functional value ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ? So this is the definition of a continuous. So otherwise it is called as a discontinuous. So we see some of the problems in this. So we discuss some more problems of this session. So the first one, so find the relationship between the a and b so that the function f is defined by, so ಏನು ಕೊಟ್ಟಿದ್ದಾರೆ, ax plus b ax plus 1. So when x is less than or equals to 3 ಕೊಟ್ಟಿದ್ದಾರೆ. Again, so f of x is equals to bx plus 3 if x is greater than 3 ಅಂತ ಕೊಟ್ಟಿದ್ದಾರೆ. ಓಕೆನಾ? So already they mentioned that the given function is continuous ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಸೊ ಕಂಟಿನ್ಯೂಯಸ್ ಅಂತ ಹೇಳ್ತಿದ್ದಾರೆ ಅಂದ್ರೆಗಿನ, ಸೊ ವಿ ಕ್ಯಾನ್ ಟೇಕ್, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಏನಂತ ತಗೊಳ್ಬಹುದು, ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಳ್ಬಹುದು. therefore so given first step is the given a function is, ಸೊ ಏನಂತ ಹೇಳ್ತಿದ್ದಾರೆ, ಕಂಟಿನ್ಯೂಯಸ್ ಅಂತ ಹೇಳ್ತಿದ್ದಾರೆ ಅಲ್ವಾ? ಕಂಟಿನ್ಯೂಯಸ್ ಅಟ್ x is equals to where 3 ಅಂತ ಹೇಳ್ತಿದ್ದಾರೆ. ಸೊ ಹಾಗಾದ್ರೆ ಸೊ ವಿ ಕ್ಯಾನ್ ಟೇಕ್, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ, ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನಂತ ತಗೊಳ್ತೀವಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 3 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಹೌದಲ್ವಾ? ಸೊ ಅದೇ ರೀತಿಯಾಗಿ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 3 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಓಕೆನಾ? ಸೊ ಹಾಗಾದ್ರೆ ಈಗ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 3 ಮೈನಸ್ ಮೀನ್ಸ್ ಇಟ್ ಈಸ್ ದ ಅಪ್ರೋಚಿಂಗ್ ಫ್ರಮ್ ದ ಲೆಫ್ಟ್ ಸೈಡ್ ಟುವರ್ಡ್ಸ್ ದ ಪಾಯಿಂಟ್ 3 ಅಂತ ಅರ್ಥ. ಹಾಗಾದ್ರೆ ನೋಡೋಣ. ಸೊ ಎಲ್ಲಿದೆ ಕೊಟ್ಟಿರುವಂತಹ ಕ್ವಶನ್ ನಲ್ಲಿ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 3 ಇಲ್ಲಿದೆ. ಹೌದಲ್ವಾ? ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಕ್ವಶನ್ ಆಗಿದೆ ಎ ಎಕ್ಸ್ ಪ್ಲಸ್ 1 ಆಗಿದೆ. ಸೊ ಇಲ್ಲಿ ಬರ್ಕೊಡೋಣ ಎಫ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ. ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 3 ಮೈನಸ್, ಸೊ ಏನ್ ಕೊಟ್ಟಿದ್ದಾರೆ ಫಂಕ್ಷನ್ ಎ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 3 ಪ್ಲಸ್, ಸೊ ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಇಲ್ಲಿಗ ಪಿ ಎಕ್ಸ್ ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಈಗ ಏನ್ ಮಾಡ್ತಾ ಹೋಗೋಣ, ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಹೌದಲ್ವಾ? ಸೊ ಲಿಮಿಟ್ ಅನ್ನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎಲ್ಲಿ ವೇರಿಯಬಲ್ ಎಕ್ಸ್ ಇದೆಯೋ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಸೊ ವಿ ಗೆಟಿಂಗ್ ಸೊ 3a ಪ್ಲಸ್ 1 ಬರ್ತದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ವಿ ಆರ್ ಆಲ್ಸೋ ವಿ ಗೆಟಿಂಗ್ ಸೊ 3b ಪ್ಲಸ್ ಏನ್ ಬರ್ತದೆ 3 ಬರ್ತಾ ಹೋಗ್ತದೆ. ಓಕೆನಾ? ಸೊ ನಾವೇನ್ ಮಾಡೋಣ, ಈಗ ಈ ಕಾನ್ಸ್ಟೆಂಟ್ ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಕಾನ್ಸ್ಟೆಂಟ್ ನ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ 3a. ಹೌದಲ್ವಾ? ಸೊ ವೇರಿಯೇಬಲ್ಸ್ ಕೂಡ ಏನ್ ಮಾಡ್ತಾ ಹೋಗೋಣ, ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಮೈನಸ್ 3b. ಸೊ ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1 ಆಗುತ್ತೆ, ವಿ ಗೆಟಿಂಗ್ 2 ಬರ್ತದೆ. ಹೌದಲ್ವಾ? ಸೊ ಇವೆರಡು ಟರ್ಮ್ ಅಲ್ಲಿ ಏನಿದೆ, 3 ಕಾಮನ್ ಇದೆ, ವಿ ಟೇಕ್ 3 ಆಸ್ ಎ ಕಾಮನ್ ಔಟ್, ವಿ ಗೆಟಿಂಗ್ a ಮೈನಸ್ b ಇಸ್ ಈಕ್ವಲ್ಸ್ ಟು 2 ಬರುತ್ತೆ. ಹಾಗಾದ್ರೆ ಸೊ a ಮೈನಸ್ b ಇಸ್ ಈಕ್ವಲ್ಸ್ ಏನ್ ಬಂದಿದೆ, 2/3 ಬಂದಿದೆ. ಹಾಗಾದ್ರೆ ದ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ ಏನ್ ಎಕ್ಸಿಸ್ಟ್ ಆಗ್ತದಪ್ಪ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ದ ಎ ಅಂಡ್ ಬಿ ಇಸ್ ಈಕ್ವಲ್ ಆಗಿದೆ 2/3 ಆಗಿದೆ. ಆರ್ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ 2/3 ಅಂತ ಬರೆಯಬಹುದು. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್, ಸೊ ಯಾವ್ದ್ರ ಮಧ್ಯೆ ಎ ಅಂಡ್ ಬಿ ಅಂತ ಹೇಳ್ಬಹುದು. ಸೊ ದಿಸ್ ಇಸ್ ದ ಅನದರ್ ಎಕ್ಸಾಂಪಲ್. ಓಕೆನಾ? ಸೊ ನೋಡಿ ಕ್ವಶನ್ ಅಬ್ಸರ್ವ್ ಮಾಡ್ಕೋಬೇಕು. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಆಗಿದೆಯೋ ಇಲ್ವೋ ಅಂತ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೋಬೇಕು. ಸೊ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಸೊ ಕಂಟಿನ್ಯೂಸ್ ಅಂತ ಹೇಳಿದ ಕೂಡಲೇ ಏನಂತ ಅರ್ಥ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಆಗಿರ್ತದೆ. ಸೊ ದಟ್ ನಮಗೆ ಇಲ್ಲೇನ್ ಬೇಕು, ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ ಬೇಕಾಗಿರೋದ್ರಿಂದ ಸೊ ಐ ಆಮ್ ಟೇಕಿಂಗ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಓಕೆನಾ? ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಹೇಗೆ ಅಂತ ಬರ್ಕೋಬಹುದು ಅಂತ ನಾನು ನಿನ್ನೆ ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಬರ್ಕೊಂಡು ಸೊ ನಾವೇನಾದ್ರೂ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ವಿಲ್ ಗೆಟ್ ದ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿಸ್ ಒನ್, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಈಸ್ ದ ಫಂಕ್ಷನ್ ಡಿಫೈನ್ಡ್ ಬೈ.
ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಕೊಟ್ಟಿದ್ರೆ ಲ್ಯಾಂಬ್ಡಾ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x whenever if x is the not equals to 0 ಅಂತ ಹೇಳ್ತಿದ್ದಾರೆ. ಸೊ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ಆಗಿದ್ದಾಗ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ವ್ಯಾಲ್ಯೂ ತಗೊಳ್ತಾ ಹೋಗ್ತದೆ ಲ್ಯಾಂಬ್ಡಾ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ತಗೊಳ್ತಾ ಹೋಗ್ತದೆ. ಓಕೆನಾ, ಅದೇ ರೀತಿಯಾಗಿ ಇಫ್ ಇಟ್ ಈಸ್ ಈಕ್ವಲ್ಸ್ ಟು 0 ಆಗಿದ್ದಾಗ ಯಾವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಿದ್ದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 0 ಆಗ್ತದೆ. ಹಾಗಾದ್ರೆ ಈ ಕ್ವಶನ್ ಅಲ್ಲಿ ಏನಂತ ಕೇಳಿದ್ರೆ ಸೊ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ಬಿಟ್ಟಿದ್ದಾರೆ. ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ತಾರೆ at x is equals to 0 ಅಂತೇಳಿ. ಸೊ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಹಿಯರ್. ಗೊತ್ತಿದೆ ಅಲ್ವಾ? ಸೊ ಅವ್ರು ಏನಂತ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲ್ಯಾಂಬ್ಡಾ ವ್ಯಾಲ್ಯೂ. ಓಕೆನಾ, ಸೊ ನಮಗೆ ಇಲ್ಲಿ ಕೊಟ್ಟಿದ್ದಾರೆ x is not equals to 0 ಅಂತ ಕೊಟ್ಟಿದ್ದಾರೆ. x is not equals to 0 means x can take less than 0 or x can take greater than 0 ಅಂತ ಅರ್ಥ. ಗೊತ್ತಿದೆ ಅಲ್ವಾ? ಸೊ ನಾವ್ ಈಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈಗ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನು ನೋಡ್ಕೋಬೇಕು, ಅಗೇನ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ನೋಡ್ಕೋಬೇಕಾಗತ್ತೆ. ಸೊ ಈಗ ಫಸ್ಟ್ ಆಫ್ ಆಲ್ ಏನ್ ಕೊಟ್ಟಿದ್ದಾರೆ ಸೊ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ನಾವು 0 ಮೈನಸ್ 0 ಪ್ಲಸ್ ತಗೊಂಡ್ರೆ ಇದೇ ಫಂಕ್ಷನ್ ಆಗುತ್ತೆ. ಸೊ ದಟ್ ನಾವ್ ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋಣಪ್ಪ ಅಂತಂದ್ರೆ ಇದನ್ನ ಸೊ ಗಿವನ್ ಸೊ ಫಂಕ್ಷನ್ ಈಸ್ ಏನಂತ ಹೇಳ್ತಾರೆ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಸೊ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಓಕೆನಾ, ಸೊ ಹಾಗಾದ್ರೆ ಸೊ ಏನ್ ಕೊಟ್ಟಿದ್ದಾರೆ ನಾನು ಇದಕ್ಕೆ ಏನಂತ ತಗೊಳ್ತೀನಿ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0. ಸೊ ಲಿಮಿಟ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ತಗೊಳ್ತೀನಿ ಫಂಕ್ಷನಲ್ ವ್ಯಾಲ್ಯೂ ಅಂತ ತಗೊಳ್ತೀನಿ. ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡಿದ್ರು ರೈಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡಿದ್ರು ಸೊ ನಮಗೆ ಏನ್ ಬರ್ತಾ ಹೋಗ್ತದೆ ಸೊ ನಮಗೆ ಎಫ್ ಆಫ್ ಇದೆ ಲ್ಯಾಂಬ್ಡಾ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಬರ್ತಾ ಹೋಗ್ತದೆ. ಗೊತ್ತಿದೆ ಅಲ್ವಾ? ಸೊ ಹಾಗಾದ್ರೆ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0 ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಂತ ಬರ್ಕೋಬಹುದು ಲ್ಯಾಂಬ್ಡಾ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇಸ್ ಈಕ್ವಲ್ಸ್ ಅಂತ ಬರೀಬಹುದು 0 ಅಂತ ಬರೀಬಹುದು. ಗೊತ್ತಿದೆ ಅಲ್ವಾ? ಹಾಗಾದ್ರೆ ಇಫ್ ಇನ್ ಕೇಸ್ ಏನಾದ್ರೂ ನಾವು 0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರ್ತದೆ 0 ಇಸ್ ಈಕ್ವಲ್ಸ್ ಏನಾಗುತ್ತೆ ಪುಟ್ x ಇಸ್ ಈಕ್ವಲ್ಸ್ ಟು 0 ಹಿಯರ್. ಸೊ x ಇಸ್ ಈಕ್ವಲ್ಸ್ ಏನಾಗುತ್ತೆ ಇಲ್ಲಿ 0 ಆಗ್ಬಿಡ್ತದೆ ಫಾರ್ ದಿಸ್. ಸೊ ಇಲ್ಲಿ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ ಆಗ್ತಾ ಇರೋದ್ರಿಂದ ವಿ ಕ್ಯಾನ್ ಚೂಸ್ ಎನಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ನಾವು ಯಾವುದೇ ವ್ಯಾಲ್ಯೂ ಲ್ಯಾಂಬ್ಡಾನ ಚೂಸ್ ಮಾಡಿದ್ರು ಕೂಡ ಏನಾಗ್ತದೆ ಈ ಫಂಕ್ಷನ್ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ. ಓಕೆನಾ, ಅದೇ ರೀತಿ ನೋಡಿ ನಾವು ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅನ್ನ ನೋಡ್ಕೋಬೇಕು. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತಂದ್ರೆ ಸೊ ಏನ್ ಕೊಟ್ಟಿದ್ದಾರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಕೊಟ್ಟಿದ್ದಾರೆ ಹೌದಲ್ವಾ? ಸೊ ಅಟ್ ದ 0 ತಲ್ಲಿ ನಾವೇನ್ ಚೂಸ್ ಮಾಡಬಹುದು ಎಲ್ಲಾ ವ್ಯಾಲ್ಯೂಸ್ ಲ್ಯಾಂಬ್ಡಾಗಳಿಗೆ ಏನಾಗ್ತದೆ ಈ ಫಂಕ್ಷನ್ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ. ಓಕೆನಾ, ನಾವೇನ್ ಮಾಡ್ಕೋಬೇಕು ಈಗ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ನಲ್ಲಿ ನೋಡ್ಕೋಬೇಕು. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ನಲ್ಲಿ ನೋಡ್ಕೊಳ್ಳೋಣ. ಈಗ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ತಗೊಳ್ಳೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಎಲ್ಲಿ ಬರ್ತದೆ ಈ ಪಾಯಿಂಟ್ ಹತ್ರ ಬರ್ತದೆ, ಎಲ್ಲಿ ಇಲ್ಲಿ ಬರ್ತದೆ ಅಂತ ಅನ್ಕೊಳ್ಳೋಣ ಹೌದಲ್ವಾ? ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂದ್ರೆ ನಮ್ಗೆ ಏನ್ ಬರ್ತದೆ ಸೊ ನಾಟ್ ಈಕ್ವಲ್ಸ್ ಟು 0 ಅಂದ್ರೆ ಇಟ್ ಕ್ಯಾನ್ ಬಿ ಗ್ರೇಟರ್ ದ್ಯಾನ್ 0 ಆರ್ ಲೆಸ್ ದ್ಯಾನ್ 0 ಆಗಿರ್ತದೆ. ಹಾಗಾದ್ರೆ ಸೊ ಇಲ್ಲಿ ಏನಿದೆ 1 ಈ ವ್ಯಾಲ್ಯೂ ಅಲ್ಲಿ ಬರ್ತದೆ. ಹಾಗಾದ್ರೆ ಇಲ್ಲಿ ಕೂಡ ನಾವೇನ್ ತಗೊಳ್ಬಹುದು ಅಗೇನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಆಗುತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಇಲ್ಲಿ ಎಕ್ಸಿಸ್ಟ್ ಆಗ್ಬಿಡ್ತದೆ, ಇಲ್ಲಿ ಕಂಟಿನ್ಯೂಸ್ ಆಗ್ಬಿಡ್ತದೆ. ಅಗೇನ್ ಸೊ ನಾವ್ ಯಾವ ವ್ಯಾಲ್ಯೂ ನೋಡ್ಕೊಳ್ಳೋಣ ಏನಂತ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಸೊ ಏನ್ ತಗೊಳ್ಳೋಣ 1 ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೊ ಎಫ್ ಆಫ್ 1 ಅಂತ ತಗೊಳ್ಳೋಣ. ಓಕೆನಾ, ಸೊ ಎಫ್ ಆಫ್ 1 ತಗೊಂಡ್ರೆ ನಾವು ಫಂಕ್ಷನ್ ಏನ್ ಬರ್ತದೆ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ರೋಚ್ ಮಾಡಿದ್ರು ರೈಟ್ ಹ್ಯಾಂಡ್ ಲಿಮಿಟ್ ಅಪ್ರೋಚ್ ಮಾಡಿದ್ರು ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 1 ಆಫ್ ಸೊ ನಮ್ಗೆ ಏನ್ ಬರ್ತದೆ ಎಫ್ ಆಫ್ ಎಕ್ಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಬರ್ತದೆ. ಅದೇ ರೀತಿಯಾಗಿ ಫಂಕ್ಷನ್ ವ್ಯಾಲ್ಯೂ ಕೂಡ ಏನಾಗುತ್ತೆ ಇದಕ್ಕೆ ಈಕ್ವಲ್ ಆಗೋದ್ರಿಂದ ಸೊ ನಮಗೆ ಏನ್ ಬರುತ್ತೆ ಲ್ಯಾಂಬ್ಡಾ ಆಫ್ ಸೊ 1 ಮೈನಸ್ ನಮ್ಗೆ ಏನ್ ಬರ್ತದೆ 2 ಆಫ್ 1 ಬರ್ತಾ ಹೋಗ್ತದೆ. ಹಾಗಾದ್ರೆ ಇದನ್ನು ಕೂಡ ಲಿಮಿಟ್ ಅಪ್ಲೈ ಮಾಡೋಣ. ಲ್ಯಾಂಬ್ಡಾ ಆಫ್ ಏನ್ ಬರುತ್ತೆ 1 ಮೈನಸ್ 2x ಸೊ 2 ಆಫ್ 1 ಇಸ್ ಈಕ್ವಲ್ಸ್ ಆಗುತ್ತೆ ಲ್ಯಾಂಬ್ಡಾ ಆಫ್ 1 ಮೈನಸ್ 2 ಬರ್ತಾ ಹೋಗ್ತದೆ. ಸೊ ಎಲ್ಲವೂ ಕ್ಯಾನ್ಸಲ್ ಆದ್ರೆ 1 ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಇದು ಕೂಡ ಏನಾಗುತ್ತೆ ಎಲ್ಲಾ ಲ್ಯಾಂಬ್ಡಾ ವ್ಯಾಲ್ಯೂಗಳಿಗೆ ಏನಾಗ್ತಾ ಹೋಗ್ತದೆ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ. ಓಕೆನಾ, ಸೊ ಫಾರ್ ಆಲ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಬಿಲಾಂಗ್ಸ್ ಏನಾಗುತ್ತೆ ಆರ್ ಆಗ್ತಾ ಹೋಗ್ತದೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. ಓಕೆನಾ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಆಲ್ರೆಡಿ ಈ ಪ್ರಾಬ್ಲಮ್ ನಾನು
ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಅಗೇನ್ ಈ ಪ್ರಾಬ್ಲಮ್ ಕೂಡ ಡಿಸ್ಕಸ್ ಮಾಡಿದೀನಿ. ಸೊ ಈ ಪ್ರಾಬ್ಲಮ್ ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಓಕೆನಾ? ಸೊ ದೀಸ್ ಆರ್ ದಿ ಸೊ ಎಕ್ಸಾಂಪಲ್ಸ್ ಸೊ ಕಮ್ಸ್ ಅಂಡರ್ ದಿ ಕಂಟಿನ್ಯೂಟಿ ಚಾಪ್ಟರ್. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಡಿಫರೆನ್ಶಿಯೇಷನ್. ನಾವು ನೆಕ್ಸ್ಟ್ ಅಲ್ಲಿ ಹೋಗೋಣ, ಡಿಫರೆನ್ಶಿಯೇಷನ್ ಹೋಗೋಣ. ಸೊ ಡಿಫರೆನ್ಶಿಯೇಷನ್ ಅಂದ್ರೆ ಏನಪ್ಪಾ? This is the next concept. So from this concept you will get for a theory, so we'll get 2 marks 2 question, again 3 marks 2 question, and again 5 marks ಒಂದು question ನಿಮ್ಮ ಎಕ್ಸಾಮಿಗೆ ಬರ್ತದೆ. ಓಕೆನಾ? ಹಾಗಾದ್ರೆ ಫಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡಿಫರೆನ್ಶಿಯೇಷನ್ ಅಂದ್ರೆ ಏನಿರಬಹುದು. ಓಕೆನಾ? ಸೊ ನೀವು ಫಸ್ಟ್ ಇಯರ್ ಅಲ್ಲಿ ಕೂಡ ನಾನು ಕೇಳಿದಿರ, ಸೊ ಡೆರಿವೇಟಿವ್ ಅಂತ ಹೇಳಿ ನೀವು ಫಸ್ಟ್ ಇಯರ್ ಅಲ್ಲಿ ಸೊ ನಿಮಗೆ ಕಾನ್ಸೆಪ್ಟ್ ಇತ್ತು. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅನ್ನೋದ್ರಿನ ಡಿಫರೆನ್ಶಿಯೇಷನ್. ಹಾಗಾದ್ರೆ ಡಿಫರೆನ್ಶಿಯೇಷನ್ ಅಂದ್ರೆ ಏನು, ಏನಿರಬಹುದು? ಇಟ್ ಮೀನ್ಸ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ಏನ್ ಫೈಂಡ್ ಔಟ್ ಮಾಡ್ಕೊಂತ ಹೋಗೋದು, ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋಗೋದು. ಹಾಗಾದ್ರೆ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ಅ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಈಸ್ ಕಾಲ್ಡ್ ಏನಂತ ಕೇಳ್ತಾ ಹೋಗೋದು, ಡಿಫರೆನ್ಶಿಯೇಷನ್ ಅಂತೇಳಿ ಹೇಳ್ತಾ ಹೋಗಬಹುದು. ಓಕೆನಾ? ಹಾಗಾದ್ರೆ ನಮಗೆ ಇಲ್ಲಿ ಕ್ವಶನ್ ಬರ್ತದೆ, ಸೊ ವಾಟ್ ಈಸ್ ಮೆಂಟ್ ಬೈ ಡೆರಿವೇಟಿವ್? ಹೌದಲ್ವಾ? ಸೊ ಡೆರಿವೇಟಿವ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗಿನ ಸೊ ಎ ಫಂಕ್ಷನ್ ಎಫ್ ಇಸ್ ಸೆಡ್ ಟು ಬಿ, ಈ ಡಿಸ್ಕಸ್ ಮಾಡ್ತಾ ಹೋಗೋಣ. ಡೆರಿವೇಟಿವ್ ಅಂದ್ರೆ ಈಗಿನ ಒಂದು ರಿಯಲ್ ಫಂಕ್ಷನ್ ಕೊಟ್ಟಿರ್ತಾರೆ ಅಟ್ ದ ಪಾಯಿಂಟ್ ಸಿ ಆಫ್ ದ ಡೊಮೈನ್ ಅಲ್ಲಿ ಕೊಟ್ಟಿದ್ರೆ, ದ ಡೆರಿವೇಟಿವ್ ಆಫ್ ಎಫ್ at c is defined as, so ಹೆಂಗೆ ಡಿಫೈನ್ ಮಾಡಬಹುದಪ್ಪ ಅಂತಂದ್ರೆ ಈಗಿನ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0 ಆಫ್ ಎಫ್ ಆಫ್ ಸಿ ಪ್ಲಸ್ ಎಚ್ ಮೈನಸ್, ಸೊ ಏನಾಗಿರ್ತದೆ ಇಲ್ಲಿ ಎಫ್ ಆಫ್ ಸಿ ಡಿವಿಸಿಬಲ್ ಬೈ ಏನಾಗಿರ್ತದೆ ಎಚ್ ಆಗಿರ್ತದೆ. ಅಲ್ವಾ? ಸೊ ಇದನ್ನ ನಾವೇಂತ ಕರಿತೀವಿ, ಪ್ರೊವೈಡೆಡ್ ಲಿಮಿಟ್ ಏನಾಗ್ಬೇಕು, ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆದ್ರೆ, ಸೊ ಅಟ್ ದ ಪಾಯಿಂಟ್ ಸಿ ಅಲ್ಲಿ at the point x is equals to c ಅಲ್ಲಿ ಏನ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ, ಡೆರಿವೇಟಿವ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಅದನ್ನ ನಾವು ಹೇಗೆ ಡಿನೋಟ್ ಮಾಡಬಹುದು ಆಫ್ ದಿ ಫಂಕ್ಷನ್ ಅಂತ ಕೇಳಿದಾಗ, ಸೊ ವಿ ಕ್ಯಾನ್ ಡೆರಿವೇಟಿವ್, ಸೊ ದಿಸ್ ಕ್ಯಾನ್ ಬಿ ಡಿನೋಟೆಡ್ ಆಸ್ ಎಫ್ ಡ್ಯಾಶ್ ಆಫ್ ಸಿ. ಅಟ್ ದ ಪಾಯಿಂಟ್ ನಾವಿಲ್ಲಿ ಫೈಂಡ್ ಮಾಡ್ಕೊಂತೀವಿ, ಸಿ ಅಲ್ಲಿ ಫೈಂಡ್ ಮಾಡ್ಕೊಂತೀವಿ. ಸೊ ಹಾಗಾಗಿ ಅದನ್ನ ಹೆಂಗ್ ಬರೀಬಹುದಪ್ಪ ಅಂದ್ರೆ ಲಿಮಿಟ್ ಆಸ್ ಎಚ್ ಟೆಂಡಿಂಗ್ಸ್ ಟು 0 ಆಫ್ ಎಫ್ ಆಫ್ ಸಿ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಸಿ ಡಿವಿಸಿಬಲ್ ಬೈ ಅಂತ ಬರೀಬಹುದು, ಎಚ್ ಅಂತ ಬರೀಬಹುದು. ಸೊ ದಿಸ್ ಇಸ್ ದ ಮ್ಯಾಥಮೆಟಿಕಲ್ ನೊಟೇಷನ್ ಫಾರ್ ದ ಡೆರಿವೇಟಿವ್ ಅಟ್ ದ ಪಾಯಿಂಟ್ ಸಿ ಅಂತ ಹೇಳಬಹುದು. ಹಾಗಾದ್ರೆ ಅದನ್ನ ನಾವು ಹೆಂಗ್ ಡಿನೋಟ್ ಮಾಡ್ತೀವಿ, ಎಫ್ ಡ್ಯಾಶ್ ಆಫ್ ಸಿ ಅಂತ ಆದ್ರೂ ಡಿನೋಟ್ ಮಾಡಬಹುದು, ಅಥವಾ dy d by dx of f of x at c ಅಂತ ಹೇಳಿ ನಾವೇನ್ ಮಾಡಬಹುದು, ಡಿನೋಟ್ ಮಾಡ್ತಾ ಹೋಗಬಹುದು. ಹಾಗಾದ್ರೆ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಸ್ ಲಿಮಿಟ್ ಎಕ್ಸ್ ಟೆಂಡಿಂಗ್ಸ್ ಟು 0 ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಎಚ್ ನ ನಾವೇನಂತ ಕರಿತೀವಪ್ಪ ಅಂದ್ರೆ ಡೆರಿವೇಟಿವ್ ಆಫ್ ಎಫ್ ಅಂತ ಕರಿತಾ ಹೋಗ್ತೀವಿ. ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡಿದಾಗ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂದ ಡಿಫರೆನ್ಶಿಯೇಷನ್ ಮಾಡ್ತಾ ಹೋದಾಗ, ಸೊ ಅದನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಪ್ಪ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತೇಳಿ ಡಿನೋಟ್ ಮಾಡ್ತಾ ಹೋಗ್ತೀವಿ. ಅಥವಾ ಸೊ ನಾವ್ ಹೆಂಗ್ ಡಿನೋಟ್ ಮಾಡಬಹುದು, ಒಂದು ಫಂಕ್ಷನ್ ವೈ ಅಂತ ತಗೊಂಡ್ರೆ, ದಟ್ ಈಸ್ ಒಂದು ಫಂಕ್ಷನ್ ವೈ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಅದನ್ನ ನಾವೇನಂತ ಬರೀಬಹುದು, ಡಿ ವೈ ಬೈ ಡಿ ಎಕ್ಸ್ ಅಂತ ಕರಿಬಹುದು. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗಿ, ನಾವೇನ್ ಬರಿತಾ ಇದೀನಪ್ಪ ಅಂದ್ರೆ ಡಿ ವೈ ಬೈ ಏನ್ ಬರಿತಾ ಇದೀನಿ, ಡಿ ಎಕ್ಸ್ ಬರಿತಾ ಇದೀನಿ. ಹಾಗಾದ್ರೆ ಇಲ್ಲಿ ಡಿ ಮತ್ತೆ ಡಿ ಇದೆ ಅಲ್ವಾ, ಇವೆಲ್ಲ ಏನ್ ಎಕ್ಸಿಸ್ಟ್ ಆಗ್ತಾವ ಬಂದಿನ ಡಿಫರೆನ್ಷಿಯಲ್ ಆಪರೇಟರ್ಸ್ ಅಂತ ಕರಿಬಹುದು. ಹಾಗಾದ್ರೆ ಇಲ್ಲಿ ವೈ ಏನ್ ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರಿಗಿನ, ಸೊ ವೈ ಇಸ್ ಆಲ್ವೇಸ್ ಡಿಪೆಂಡೆಂಟ್ ವೇರಿಯಬಲ್ ಆಗಿರ್ತದೆ. ಇದ್ಯಾವುದೋ ಡಿಪೆಂಡೆಂಟ್ ವೇರಿಯಬಲ್. ಹಾಗಾದ್ರೆ ಇಲ್ಲಿ ಕೆಳಗಡೆ ಎಕ್ಸ್ ಕಾಣಿಸ್ತಾ ಇದೆ ಅಲ್ವಾ, ಎಕ್ಸ್ ಅನ್ನೋದು ಯಾವಾಗ್ಲೂ ಏನಾಗಿರ್ತದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿರ್ತದೆ. ಯಾಕಂದ್ರೆ ನಾವು ಈ ವೈ ಫಂಕ್ಷನ್ ನ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ ಇಂದ ಡಿಫ್ರೆನ್ಶಿಯೇಷನ್ ಮಾಡೋದ್ರಿಂದ, ಸೊ ವೈ ಇಸ್ ಡಿಪೆಂಡ್ಸ್ ಅಪಾನ್ ಎಕ್ಸ್ ಆಗಿರೋದ್ರಿಂದ, ಸೊ ನಾವು ವೈ ನ ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತಾ ಹೋಗ್ತೀವಿ. ಎಕ್ಸ್ ಅನ್ನ ನಾವೆಂತ ಕರಿತಾ ಹೋಗ್ತೀವಿ,
ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಡೆರಿವೇಟಿವ್. ನಾವು ಎಲ್ಲೆಲ್ಲಿ ಸೊ ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀತೀವಿ ಅಂದ್ರಿಗಿನ ಅದನ್ನ ನಾವೇನಂತ ಅನ್ಕೋಬೇಕು, ಡೆರಿವೇಟಿವ್ ಅಂತ ಅನ್ಕೋಬೇಕು. ಈ ಫಂಕ್ಷನ್ y ಗೆ ನಾವು ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ಅಂತ ಪ್ರೊಸೀಜರ್ ನಾವೇಂತ ಕರಿತಾ ಹೋಗ್ತೀವಿ, ಡಿಫರೆನ್ಶಿಯೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆರ್ ಡೆರಿವೇಟಿವ್ ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಆಫ್ y ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ ಎಕ್ಸ್ ಅಂತ ಹೇಳ್ತೀವಿ. ಅದನ್ನ ನಾವೇಂತ ಕರಿತೀವಿ, ಡೆರಿವೇಟಿವ್ ಅಂತ ಕರಿತೀವಿ. ಸೊ ಡೆರಿವೇಟಿವ್ ನ ನಾವೇನಂತ ಹೇಳ್ಬೋದು, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ y ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನಾವು ಸರ್ಕಲ್ ತಗೊಳ್ತಾ ಹೋಗ್ತೀವಿ. ನಾವು ಸರ್ಕಲ್ ಇಸ್ ಡಿಪೆಂಡ್ಸ್ ಅಪಾನ್ ಏನಾಗುತ್ತೆ, ರೇಡಿಯಸ್. ನಾವು ಒಂದು ಈಗ ಇದನ್ನ ರೇಡಿಯಸ್ ಸಮ್ ಆರ್ ಅಂತ ತಗೊಳ್ಳೋಣ. ನಾವೇನ್ ಮಾಡ್ತಾ ಹೋಗ್ತೀವಿ, ಈ ರೇಡಿಯಸ್ಗೆ ನಾವೇನ್ ಮಾಡ್ತೀವಿ, ಒಂದು ಸರ್ಕಲ್ ನ ಡ್ರಾ ಮಾಡ್ತಾ ಹೋಗ್ತೀವಿ. ಹೌದಲ್ವಾ, ಒಂದು ಸರ್ಕಲ್ ನಾವೇನ್ ಮಾಡ್ತೀವಿ, ಡ್ರಾ ಮಾಡಿದ್ವಿ ಈ ಪಾಯಿಂಟ್. ದಿಸ್ ಇಸ್ ದ ಸೆಂಟರ್ ಅಂತ ಅನ್ಕೊಳ್ಳೋಣ. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇದು 2 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಹೌದಲ್ವಾ. ನೆಕ್ಸ್ಟ್ ಇನ್ ಕೇಸ್ ನಾನೊಂದು ರೇಡಿಯಸ್ ತಗೊಳ್ತೇನೆ, ಅದಕ್ಕೆ ನಾನೇನ್ ತಗೊಳ್ತೀನಿ, ಒಂದು 3 ಸೆಂಟಿಮೀಟರ್ ರೇಡಿಯಸ್ ಇದೆ ಅಂತ ತಗೊಳ್ತೀನಿ. ಸೊ ಅಗೇನ್ ಏನಾಗುತ್ತೆ, ಸೊ ದಿಸ್ ಇಸ್ ದ ಸರ್ಕಲ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಸೊ ಇಲ್ಲಿ ನೋಡಿ, ಸೊ ಏರಿಯಾ ಆಫ್ ಎ ಸರ್ಕಲ್ ಇದನ್ನ ಕಂಪೇರ್ ಮಾಡ್ತಾ ಹೋಗಿ. ಇಲ್ಲಿ 2 ಸೆಂಟಿಮೀಟರ್ ಇದ್ದಾಗ ಏರಿಯಾ ಆಫ್ ಎ ಸರ್ಕಲ್ ನೋಡಿ ಕಡಿಮೆ ಇತ್ತು. ಇಲ್ಲಿ 3 ಸೆಂಟಿಮೀಟರ್ ಇದ್ದಾಗ ಏರಿಯಾ ಆಫ್ ಎ ಸರ್ಕಲ್ ಏನಾಗ್ತಾ ಹೋಗ್ತು, ಚೇಂಜ್ ಆಗ್ತಾ ಹೋಯ್ತು. ಹಾಗಾದ್ರೆ ಏರಿಯಾ ಆಫ್ ಎ ಸರ್ಕಲ್ ಏನಾಗ್ತದಪ್ಪ ಅಂದ್ರೆ ರೇಡಿಯಸ್ ಮೇಲೆ ಡಿಪೆಂಡ್ಸ್ ಅಪಾನ್ ಆಗಿರ್ತದೆ. ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ಸೊ ಏನಾಗ್ತಾ ಹೋಗ್ತದೆ, ಏರಿಯಾ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅದನ್ನ ಹೆಂಗ್ ನಾವು ನೊಟೇಶನ್ ಅಲ್ಲಿ ಬರೀಬಹುದಪ್ಪ ಅಂತಂದ್ರೆ ಸೊ ನಾವು ಕಾಮನ್ಲಿ ಸೊ ಎ ಇಂಡಿಕೇಟ್ಸ್ ದಿ ಏರಿಯಾ ಆಫ್ ಎ ಸರ್ಕಲ್. ಇಲ್ಲಿ ಏನಾಗ್ತಾ ಇದೆ, ಏರಿಯಾ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಇಂದ. ಹಾಗಾದ್ರೆ ಸೊ ಇದನ್ನ ಹೆಂಗ್ ಬರೀಬಹುದು, ಡಿ ಎ ಬೈ ಡಿ ಆರ್ ಅಂತ ಬರೀಬಹುದು. ಹಾಗಾದ್ರೆ ಸೊ ಇದನ್ನ ಕರಿತೀವಿ ನಾವಿಲ್ಲಿ ಡೆರಿವೇಟಿವ್ ಅಂತ ಕರಿತೀವಿ, ಅಥವಾ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ ಏನಾಯ್ತು, ಇಲ್ಲಿ ಆರ್ ಆಯ್ತು. ಈ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆನಾ. ನಾವು ಜನರಲ್ ಆಗಿ ಡೆರಿವೇಟಿವ್ ನಾವು ಹೆಂಗ್ ಡಿಫೈನ್ ಮಾಡ್ಕೊಳ್ಬಹುದಪ್ಪ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ ಎಕ್ಸ್ ಆಗಿರ್ತದೆ. ಓಕೆನಾ, ಎಕ್ಸ್ ಆದ್ರೂ ಆಗಿರ್ಬೋದು, ಯಾವ್ದಾದ್ರು ಒಂದು ವೇರಿಯಬಲ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಸರ್ಕಲ್ ನ ಕನ್ಸಿಡರ್ ಮಾಡ್ಕೊಂಡಾಗ ಸೊ ಇಲ್ಲಿ ಎ ಅನ್ನೋದು ಒಂದು ಕ್ವಾಂಟಿಟಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಏನಾಯ್ತು, ಆರ್ ಆಯ್ತು. ಸೊ ಹಾಗಾಗಿ ಇದನ್ನ ಏನಂತ ಕರಿತೀವಿ ನಾವು, ಡೆರಿವೇಟಿವ್ ಅಂತ ಕರಿತೀವಿ. ನಾನು ಇನ್ನೊಮ್ಮೆ ಹೇಳ್ತೀನಿ. ಸೊ ಡಿಫರೆನ್ಶಿಯೇಷನ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಫೈಂಡಿಂಗ್ ಎ ಡೆರಿವೇಟಿವ್. ನಮ್ಗೆ ಒಂದು ಫಂಕ್ಷನ್ ಕೊಡ್ತಾರೆ, ಒಂದು ಫಂಕ್ಷನ್ ನಾವು ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ಸೊ ಅಂತದನ್ನ ನಾವೆಂತ ಕರಿತೀವಿ, ಅಂತಹ ಪ್ರೊಸೀಜರ್ ನಾವೆಂತ ಕರಿತೀವಪ್ಪ ಅಂದ್ರೆ ಡಿಫರೆನ್ಶಿಯೇಷನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮಗೆ ಇಲ್ಲಿ ಒಂದು ಕ್ವಶನ್ ಬರ್ತದೆ, ಏನಪ್ಪಾ ಅಂದ್ರೆ ಡೆರಿವೇಟಿವ್ ಅಂದ್ರೆ ಏನಿರಬಹುದು. ಸೊ ಡೆರಿವೇಟಿವ್ ಮೀನ್ಸ್ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಏನೋ. ಸೊ ಇಲ್ಲಿ ಡೆರಿವೇಟಿವ್ ಅಂದ್ರೆ ಏನಾಗ್ತದೆ, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ. ಅದನ್ನ ಎಕ್ಸಾಂಪಲ್ ಮುಖ ತಗೊಳ್ಳೋದಾದ್ರೆ ಸೊ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಅ ಸರ್ಕಲ್. ಸೊ ಸರ್ಕಲ್ ನ ಏರಿಯಾ ಇಟ್ ಚೇಂಜಸ್ ವಿತ್ ರೇಡಿಯಸ್. ಸೊ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ಏರಿಯಾ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ರೇಡಿಯಸ್ ಡಿಕ್ರೀಸ್ ಆಗ್ತಾ ಹೋದಂಗೆಲ್ಲ ಏರಿಯಾ ಆಫ್ ಸರ್ಕಲ್ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ರೇಟ್ ಆಫ್ ಚೇಂಜ್ ಆಫ್ ಒನ್ ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಅನದರ್ ಕ್ವಾಂಟಿಟಿ. ಓಕೆನಾ. ಸೊ ದಿಸ್ ಇಸ್ ದ ಡೆಫಿನೇಷನ್ ಫಾರ್ the derivative. ಓಕೆನಾ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ನಮಗಿಲ್ಲಿ ಸೊ ಕೆಲವೊಂದು ಫಂಕ್ಷನ್ಸ್ ಗಳಿಗೆ ನಾವು ಹೇಗೆ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೋಬಹುದು, ಹೇಗೆ ನಾವು ಫೈಂಡ್ ಔಟ್ ಮಾಡಬಹುದು, ಅದಕ್ಕೆ ನಾವು ಕೆಲವೊಂದು ರೂಲ್ಸ್ ಅನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಇನ್ ಕೇಸ್ ನಾವು ಒಂದು ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದೀನಿ, ಸಮ್ ಅಂಡ್ ಡಿಫರೆನ್ಸ್ ಆಫ್ ರೂಲ್ ಅಂತ ಹೇಳ್ತಾ ಇದ್ದೀನಿ. ನಮಗೆ ಒಂದು ಫಂಕ್ಷನ್ಸ್ ಕೊಡ್ತಾರೆ, ಅದಕ್ಕೆ ನಾವೇನ್ ಮಾಡ್ತಾವ್, ಯಾವ ರೀತಿ ಕೊಟ್ಟಿರ್ತಾರಪ್ಪ ಅಂದ್ರೆ ಎರಡು ಫಂಕ್ಷನ್ಗಳು ಸಮ್ ಇಂದ ಆದ್ರೂ ಕೊಟ್ಟಿರಬಹುದು ಅಥವಾ ಡಿಫರೆನ್ಸ್ ಇಂದ ಆದ್ರೂ ಕೊಟ್ಟಿರಬಹುದು. ಹಾಗಾದ್ರೆ ಸಮ್ ಮೀನ್ಸ್ ನಮಗೆ ಗೊತ್ತಿದೆ ಅಡಿಷನ್ ಅಂತ ಹೇಳಿ. ಸೊ ಡಿಫರೆನ್ಸ್ ಅಂದ್ರೆ ಗೊತ್ತಿದೆ ಸಬ್ಸ್ಟ್ರಾಕ್ಷನ್ಸ್ ಅಂತ ಹೇಳಿ. ಈಗ ನಮಗೆ ಒಂದು ಕೊಟ್ಟಿರ್ತಾರೆ ಹೆಂಗೆ, ಸೊ ಫಂಕ್ಷನ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಕೊಟ್ಬಿಡ್ತಾರೆ. ಹಾಗಾದ್ರೆ ಇದನ್ನ ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು, ಆರ್ ಮೇ ಬಿ ಏನ್ ಮಾಡಬಹುದು, ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಅಂತಾದ್ರೂ ಕೊಡಬಹುದು ಒಂದು ಫಂಕ್ಷನ್ ನ. ಹಾಗಾದ್ರೆ ಈ ಎರಡೂ ಫಂಕ್ಷನ್ ಹೀಗೆ ಕೊಟ್ಟಾಗ ನಾವು ಹೇಗೆ ಡಿಫರೆನ್ಶಿಯೇಷನ್ ಮಾಡಬೇಕು, ಸೊ ಅಪ್ಲೈಯಿಂಗ್ ನಾವೇನ್ ಮಾಡೋಣ, ಡಿಫರೆನ್ಶಿಯೇಷನ್ ಆನ್ ಬೋತ್ ಸೈಡ್ ಮಾಡ್ತಾ ಹೋಗೋಣ.
ಓಕೆನಾ. ಅಗೇನ್ ಇಲ್ಲಿ ನಾವೇನ್ ಮಾಡ್ತಾ ಹೋದ್ವಿ, ಅಪ್ಲೈಂಗ್ ಡಿಫ್ರೆನ್ಶಿಯೇಷನ್ ಆನ್ ಬೋತ್ ಸೈಡ್ ಮಾಡಿದಾಗ ಫಾರ್ಮುಲಾ ಏನಾಗತ್ತಪ್ಪ ಅಂತಂದ್ರಿಗಿನ, ಸೊ ಇಲ್ಲಿ ನೋಡಿ ಏನ್ ಮಾಡ್ತಾ ಹೋಗ್ಬೇಕು. ಸೊ ಎಫ್ ಆಫ್ ಎಕ್ಸ್ ಗೆ ನಾವು ಸಪರೇಟ್ ಆಗಿ ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡಬೇಕು. ಅದೇ ರೀತಿಯಾಗಿ ಜಿ ಆಫ್ ಎಕ್ಸ್ ಗೆ ನಾವೇನ್ ಮಾಡ್ಬೇಕು, ಸಪರೇಟ್ ಆಗಿ ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಫಂಕ್ಷನ್ ಅಲ್ಲಿ ಪ್ಲಸ್ ಕೊಟ್ಟಿದ್ರೆ ಸೊ ನಾವು ಪ್ಲಸ್ ಬರಿತಾ ಹೋಗ್ಬೇಕು. ಫಂಕ್ಷನ್ ಅಲ್ಲಿ ಮೈನಸ್ ಕೊಟ್ಟಿದ್ರೆ ಮೈನಸ್ ಬರಿತಾ ಹೋಗ್ಬೇಕು. ಗೊತ್ತಾಗ್ತಿದೆ ಅಲ್ವಾ. ಫಸ್ಟ್ ನೋಡ್ಬೇಕು. ಸೊ ಫಸ್ಟ್ ರೂಲ್ ಏನಪ್ಪಾ ಅಂದ್ರೆ, ಎರಡು ಫಂಕ್ಷನ್ ಏನಾದ್ರೂ ಸಮ್ ಇಂದ ಅಥವಾ ಡಿಫರೆನ್ಸ್ ಇಂದ ಏನಾದ್ರೂ ಕೊಟ್ಟಿದ್ರೆ ಅದಕ್ಕೆ ನಾವು ಹೇಗೆ ನಾವು ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ ಅಂತಂದ್ರಿಗಿನ, ಸೊ ಆ ಕೊಟ್ಟಿರುವಂತಹ ಫಂಕ್ಷನ್ ನ ಸಪರೇಟ್ ಆಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿದೆ. ಸೊ ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವೇನ್ ಮಾಡ್ತಾ ಹೋಗ್ಬೇಕು, ಎಫ್ ಆಫ್ ಎಕ್ಸ್ ಅನ್ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಸೊ ಅಗೇನ್ ಜಿ ಆಫ್ ಎಕ್ಸ್ ಅನ್ನ ನೀವೇನ್ ಮಾಡ್ತಾ ಹೋಗ್ಬೇಕು, ಸಪರೇಟ್ ಆಗಿ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಸೊ ದಿಸ್ ಇಸ್ ದ ಫಸ್ಟ್ ರೂಲ್. ಓಕೆನಾ. ನೆಕ್ಸ್ಟ್ ಇನ್ನ ಯಾವ ರೀತಿಯ ಫಂಕ್ಷನ್ಸ್ ನ ಕೊಡಬಹುದಪ್ಪ ಅಂದ್ರೆ, ಇಲ್ಲಿ ನೋಡಿ ನಮಗೆ ಗೊತ್ತಿದೆ, ಒಂದು ಸಮ್ ಇಂದ ಕೊಟ್ಟಿದ್ದಾರೆ, ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಡಿಫರೆನ್ಸ್ ಇಂದ ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟರೆ ಏನ್ ಕೊಡಬಹುದು, ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಕೊಡಬಹುದು. ಇಟ್ ಮೀನ್ಸ್ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಏನಿರ್ತದೆ, ಪ್ರಾಡಕ್ಟ್ ಆಗಿರ್ತದೆ. ಹಾಗಾದ್ರೆ ಅದಕ್ಕೆ ನಾವು ಫೈಂಡ್ ಮಾಡ್ಕೋಬೇಕಪ್ಪ ಅಂದ್ರೆ, ಅದಕ್ಕೆ ಪ್ರಾಡಕ್ಟ್ ರೂಲ್ ಅಂತ ಬರ್ತದೆ, ಅಥವಾ ದಿಸ್ ಇಸ್ ಆಲ್ಸೋ ಕಾಲ್ಡ್ ಚೈನ್ ರೂಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಇದನ್ನ, ಸೊ ಚೈನ್ ರೂಲ್ ಅಂತ ಕೂಡ ಕರೀತಾ ಹೋಗ್ತೀವಿ. ಹೇಗಪ್ಪ ಅಂತಂದ್ರೆ, ಸೊ ನೋಡ್ಕೋಬೇಕು, ಇಲ್ಲಿ ಒಂದು ಎಫ್ ಆಫ್ ಎಕ್ಸ್ ಫಂಕ್ಷನ್ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಅಂತ ಫಂಕ್ಷನ್ ಕೊಡ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ಕೋಬೇಕಪ್ಪ ಅಂದ್ರೆ, ಎಫ್ ಆಫ್ ಎಕ್ಸ್ ಅನ್ನ ಹಾಗೆ ಇಟ್ಕೋಬೇಕು. ಫಸ್ಟ್ ನಾವೇನ್ ಮಾಡ್ಕೋಬೇಕು, ಎಫ್ ಆಫ್ ಎಕ್ಸ್ ಅನ್ನ ಹಾಗೆ ಇಟ್ಕೊಂಡು ಸೆಕೆಂಡ್ ಫಂಕ್ಷನ್, ಇದನ್ನ ಫಸ್ಟ್ ಫಂಕ್ಷನ್ ಅಂತ ಅನ್ಕೊಳ್ಳೋಣ, ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ಅನ್ಕೊಳ್ಳೋಣ. ಸೊ ಫಸ್ಟ್ ಫಂಕ್ಷನ್ ಏನ್ ಮಾಡ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಸೆಕೆಂಡ್ ಫಂಕ್ಷನ್ ಗೆ ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಸೊ ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, ಫಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗಿ. ಗೊತ್ತಿದೆ ಅಲ್ವಾ. ಸೊ ದಿಸ್ ಇಸ್ ದ ಏನಾಗುತ್ತೆ, ಪ್ರಾಡಕ್ಟ್ ರೂಲ್ ಅಂತ ಹೇಳ್ಬಹುದು. ಹಾಗಾದ್ರೆ ಎರಡು ಫಂಕ್ಷನ್ಸ್ ಕೊಟ್ಟಿದ್ರೆ ಈ ರೀತಿ ಮಾಡಬಹುದು, ಅಥವಾ ಮೂರು ಫಂಕ್ಷನ್ಸ್ ಕೊಟ್ಟಿದ್ರೆ ಹೇಗೆ ಮಾಡಬಹುದು. ಹಿಯರ್ ಸೊ ಯು ಇಸ್ ಅ ಫಂಕ್ಷನ್ ಆಫ್ ಎಕ್ಸ್, ಅಗೇನ್ ವಿ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ಡಬ್ಲ್ಯೂ ಇಸ್ ಆಲ್ಸೋ ಎ ಫಂಕ್ಷನ್ ಆಫ್ ಎಕ್ಸ್ ಆಗಿರ್ತದೆ. ಹಾಗಾದ್ರೆ ಇದಕ್ಕೆ ಹೆಂಗ್ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ, ಫಸ್ಟ್ ಟೂ ಫಂಕ್ಷನ್ಸ್ ನ ಹಾಗೆ ಇಟ್ಕೊಳ್ಳಿ, ಯು ಮತ್ತೆ ವಿ ನ ಹಾಗೆ ಇಟ್ಕೊಳ್ಳಿ, ಡಬ್ಲ್ಯೂ ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ. ನೆಕ್ಸ್ಟ್ ವಿ ಮತ್ತೆ ಡಬ್ಲ್ಯೂ ನ ಹಾಗೆ ಇಟ್ಕೊಳ್ಳಿ, ಫಸ್ಟ್ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿ. ನೆಕ್ಸ್ಟ್ ಯು ಮತ್ತೆ ಡಬ್ಲ್ಯೂ ಇಟ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ದಿಸ್ ಇಸ್ ದ ಪ್ರಾಡಕ್ಟ್ ರೂಲ್ ಆರ್ ಚೈನ್ ರೂಲ್ ಅಂತ ಹೇಳಬಹುದು. ನೆಕ್ಸ್ಟ್ ಇನ್ನು ಒಂದಿದೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ರೂಲ್ ಅಂತ ಬರ್ತದೆ. ಹಾಗಾದ್ರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇಲ್ಲಿ ನಮಗೆ ಗೊತ್ತಾಗ್ತದೆ, ಸ್ಕೇಲಾರ್ ಅಂತ ಇದೆ. ಸ್ಕೇಲಾರ್ ಮೀನ್ಸ್ ಎನಿ ರಿಯಲ್ ವ್ಯಾಲ್ಯೂ, ಸಮ್ ಕೆ ಅಂತ ತಗೊಂಡ ದಟ್ ಮಸ್ಟ್ ಬಿ ಬಿಲಾಂಗ್ಸ್ ಏನಾಗಿರ್ಬೇಕು, ರಿಯಲ್ ನಂಬರ್ ಆಗಿರ್ಬೇಕು. ಯಾವ್ದಾದ್ರು ನಂಬರ್ ಆಗಿರ್ಲಿ, ಬಟ್ ಏನಾಗಿರ್ಬೇಕು, ಸ್ಕೇಲರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಸಮ್ ಕೆ ನಾವೆಂತ ಹೇಳೋಣ, ಸಮ್ ರಿಯಲ್ ನಂಬರ್ ಅಂತ ಅನ್ಕೊಳ್ಳೋಣ. ಆಫ್ ಅದೇನಾಗಿದೆ, ಫಂಕ್ಷನ್ ಗೆ ಮಲ್ಟಿಪ್ಲೈ ಆಗಿದ್ರೆ ಒಂದು ಕಾನ್ಸ್ಟೆಂಟ್ ಅಥವಾ ಒಂದು ಸ್ಕೇಲರ್, ಕಾನ್ಸ್ಟೆಂಟ್ ನಾವು ಸ್ಕೇಲರ್ ಅಂತ ಕರಿತಾ ಹೋಗ್ತೀವಿ. ಈ ಕೆ ಅನ್ನೋ ಕಾನ್ಸ್ಟೆಂಟ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಗೆ ಮಲ್ಟಿಪ್ಲೈ ಆಗಿದ್ದಾಗ ಆ ಕೆ ಅನ್ನೋದನ್ನ ನಾವೇನ್ ಮಾಡಬಹುದು, ಔಟ್ ಸೈಡ್ ಇಟ್ಕೋಬಹುದು. ಸೊ ಅದನ್ನ ಹೆಂಗ್ ಬರೀಬಹುದು, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಆಗಿರುತ್ತದೆ. ಯಾಕೆ ಸರ್ ನಾವು ಹಿಂಗ್ ಮಾಡಬಹುದು, ಯಾಕೆ ನಾವು ಕಾನ್ಸ್ಟೆಂಟ್ ನಾವು ಹೊರಗಡೆ ಇಟ್ಕೋಬೇಕು ಅಂದ್ರೆ, ಹಿಯರ್ ಕೆ ಈಸ್ ಸೊ ಇಟ್ಸ್ ಇಂಡಿಪೆಂಡೆಂಟ್ ಫ್ರಮ್ ಸೊ ದಿಸ್ ಎಕ್ಸ್. ಯಾಕಂದ್ರೆ ಇಲ್ಲಿ ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ, ಕಾನ್ಸ್ಟೆಂಟ್ ಇಸ್ ನೆವರ್ ಡಿಪೆಂಡ್ಸ್ ಅಪಾನ್ ದ ವೇರಿಯಬಲ್. ಸೊ ಹಂಗಾಗಿ ನಾವೇನ್ ಮಾಡಬಹುದು, ಆ ಕಾನ್ಸ್ಟೆಂಟ್ ನ ಹೊರಗಡೆ ಇಟ್ಕೋಬಹುದು. ಆಮೇಲೆ ನಾವೇನ್ ಮಾಡ್ತಾ ಹೋಗ್ಬೇಕು, ಈ ಫಂಕ್ಷನ್ ಗೆ ಮಾತ್ರ ನಾವೇನ್ ಮಾಡಬೇಕು, ಡಿಫರೆನ್ಶಿಯೇಷನ್ ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಗೊತ್ತಾಗ್ತಿದೆ ಅಲ್ವಾ. ಸೊ ದಿಸ್ ಇಸ್ ಏನೋ ಸ್ಕೇಲಾರ್ ಮಲ್ಟಿಪ್ಲೈ ರೂಲ್. ನೋಡಿ ಮೇಲ್ಗಡೆ ಯಾವ್ದಿತ್ತು, ನಾವು ಪ್ರಾಡಕ್ಟ್ ರೂಲ್ ಅನ್ನ ನೋಡಿದ್ವಿ, ಕೆಳಗಡೆ ನಾವೇನ್ ನೋಡ್ತಾ ಇದ್ವಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ನೋಡ್ತಾ ಇದ್ವಿ. ಇವೆರಡಕ್ಕೂ ಡಿಫರೆನ್ಸ್ ಇದೆ. ಸೊ ಇಲ್ಲಿ ಏನಿದೆ, ಎರಡು ಫಂಕ್ಷನ್ ಗಳು ಏನಾಗಿರ್ತವೆ, ಪ್ರಾಡಕ್ಟ್ ಆಗಿರ್ತವೆ ಅಲ್ವಾ. ಇಲ್ಲಿ ಏನಾಗಿರ್ತದೆ, ಒಂದು ಫಂಕ್ಷನ್ ಗೆ ಒಂದು ಕಾನ್ಸ್ಟೆಂಟ್ ಏನಾಗಿರ್ತದೆ, ಮಲ್ಟಿಪ್ಲೈ ಆಗಿರ್ತದೆ. ಸೊ ಇದನ್ನ ನಾವು ಸ್ಕೇಲಾರ್ ಮಲ್ಟಿಪ್ಲೈ ಅಂತ ಕರಿತೀವಿ, ಇದಕ್ಕೆ ನಾವು ಪ್ರಾಡಕ್ಟ್ ರೂಲ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಒನ್ ನೋಡೋಣ. ನಾವಿಲ್ಲಿ ನೋಡಿದ್ವಿ, ಒಂದು ಫಂಕ್ಷನ್, ಎರಡು ಫಂಕ್ಷನ್ ಗಳ ಮಧ್ಯೆ ಪ್ಲಸ್ ಇರ್ಬೋದು, ಎರಡು ಫಂಕ್ಷನ್ ಗಳ ಮಧ್ಯೆ ಏನಿರೋದು ಮೈನಸ್ ಇರ್ಬೋದು, ಎರಡು ಫಂಕ್ಷನ್ ಗಳ ಮಧ್ಯೆ ಇಂಟು ಇರ್ಬೋದು. ನಮಗೆ ಇಂಥ ಒಂದು ಆಪರೇಷನ್ ಇದೆ, ದಟ್ ಈಸ್ ದ ಡಿವಿಷನ್ ಅಂತ ಹೇಳಿ. ಸೊ ಅದು ಯಾವ್ದ್ರಿಂದ ನಾವ್ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡಬಹುದಪ್ಪ ಅಂದ್ರೆ, ಸೊ ದಟ್ ರೂಲ್ ಇಸ್ ಕಾಲ್ಡ್ ಕೋಎಫಿಷಿಯಂಟ್ ರೂಲ್ ಅಂತ ಹೇಳಬಹುದು. ಹೆಂಗೆ, ದ ಫಂಕ್ಷನ್ ಆಫ್ ದಿ ಫಾರ್ಮ್ ಎಫ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಜಿ ಆಫ್ ಎಕ್ಸ್ ಇದ್ರೆ,
ಏನೋ ಒಂದು ಫಂಕ್ಷನ್ ಎಫ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಜಿ ಆಫ್ ಎಕ್ಸ್ ಇದ್ರೆ ಅದನ್ನ ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದಪ್ಪ ಅಂತಂದ್ರೆಗಿನ ಸೊ ಡಿನಾಮಿನೇಟರ್ ಇರುವಂತಹ ಫಂಕ್ಷನ್ ನ ನಾವೇನ್ ಮಾಡ್ತಾ ಹೋಗೋಣ ಹೋಲ್ ಸ್ಕ್ವೇರ್ ಇಂದ ಬರೀತಾ ಹೋಗೋಣ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಫಂಕ್ಷನ್ ನ ಇಟ್ಕೋಬೇಕು, ನ್ಯೂಮರೇಟರ್ ಫಂಕ್ಷನ್ ಏನ್ ಮಾಡ್ತಾ ಹೋಗ್ಬೇಕು ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ಮೈನಸ್ ಬರ್ದಾದ್ಮೇಲೆ ಸೊ ನ್ಯೂಮರೇಟರ್ ಫಂಕ್ಷನ್ ನ ಹಾಗೆ ಇಟ್ಕೊಂಡು ಸೊ ಡಿಫ್ರೆನ್ಶಿಯೇಷನ್ ಆಫ್ ಏನ್ ಮಾಡ್ತಾ ಹೋಗ್ಬೇಕು ಡಿನಾಮಿನೇಟರ್ ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಪ್ರೊವೈಡೆಡ್ ಯಾವುದೇ ಕಾರಣಕ್ಕೂ ಈ ಜಿ ಆಫ್ ಎಕ್ಸ್ ಅನ್ನೋದು ಈಕ್ವಲ್ಸ್ ಟು 0 ಆಗಿರಬಾರದು. ಸೊ ಪ್ರೊವೈಡೆಡ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ಯಾವಾಗ್ಲೂ ಏನಾಗಬೇಕು ನಾಟ್ ಈಕ್ವಲ್ಸ್ ಟು 0 ಆಗಿರ್ಬೇಕು. ಇನ್ ಕೇಸ್ ಏನಾದ್ರೂ ಇದು 0 ಆಯ್ತು ಅಂತಂದ್ರೆ ಈ ಫಂಕ್ಷನ್ ಏನಾಗಲ್ಲ ಡಿಫೈನ್ ಆಗಲ್ಲ. ಯಾಕೆ ಡಿಫೈನ್ ಆಗಲ್ಲ ಅಂದ್ರೆ ಎನಿಥಿಂಗ್ ಬೈ 0 ವಿಲ್ ಗೆಟ್ ಇನ್ಫಿನಿಟಿ, ಇಟ್ ಮೀನ್ಸ್ ಅನ್ಡಿಫೈನ್ ಆಗಿಬಿಡ್ತದೆ. ಫಂಕ್ಷನ್ ಡಿಫೈನ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಅದಕ್ಕೆ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಸೊ ನಾವ್ ಇದನ್ನ ಸೊ ಇಲ್ಲಿ ಜಿ ಆಫ್ ಎಕ್ಸ್ ಏನಾಗಿರ್ಬೇಕು ನಾಟ್ ಈಕ್ವಲ್ಸ್ ಟು 0 ಆಗಿರ್ಬೇಕು ಅನ್ನೋದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು ಚೆಕ್ ಮಾಡ್ತಾ ಹೋಗ್ಬೇಕು, ಒಮ್ಮೆ ಚೆಕ್ ಮಾಡಬೇಕು. ಸೊ ನೆಕ್ಸ್ಟ್ ಅನದರ್ ಒನ್ ಲಾಸ್ಟ್ ಒನ್ ರೂಲ್ ಇದೆ, ದಟ್ ಈಸ್ ದ ಕಾನ್ಸ್ಟೆಂಟ್ ರೂಲ್. ಹಾಗಾದ್ರೆ ಏನ್ ಕಾನ್ಸ್ಟೆಂಟ್ ರೂಲ್ ಅಪ್ಪ ಅಂದ್ರೆ ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್. ನೋಡಿ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ವಿ ಯಾವ್ದನ್ನ ಕ್ವೋಷಿಯಂಟ್ ರೂಲ್ ನ ಡಿಸ್ಕಸ್ ಮಾಡಿದ್ವಿ, ಸ್ಕೇಲರ್ ಮಲ್ಟಿಪ್ಲೈ ಡಿಸ್ಕಸ್ ಮಾಡಿದ್ವಿ, ಪ್ರಾಡಕ್ಟ್ ರೂಲ್ ನ ಡಿಸ್ಕಸ್ ಮಾಡಿದ್ವಿ, ಸಮ್ ಅಂಡ್ ಡಿಫರೆನ್ಸ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಎಲ್ಲಾದ್ರಲ್ಲಿ ಏನಿತ್ತು ಫಂಕ್ಷನ್ ಆಫ್ ಎಕ್ಸ್ ಇತ್ತು ಅಲ್ವಾ. ಇವು 4 ರೂಲ್ ಅನ್ನು ನೋಡಿದಾಗ ಕೊಟ್ಟಿರುವಂತಹ ಫಂಕ್ಷನ್ಸ್ ಅಲ್ಲಿ ಏನಾಗಿದ್ದು ಎಫ್ ಆಫ್ ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ. ಹಾಗಾದ್ರೆ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಯಾವಾಗಲೂ ಏನಾಗಿರ್ತದೆ 0 ಆಗಿರ್ತದೆ, ಇದು ನೆನಪಿರ್ಬೇಕು. ಸೊ ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಏನಾಗಿರ್ತದೆ 0 ಆಗಿರ್ತದೆ. ಗೊತ್ತಾಗ್ತಿದೆ ಅಲ್ವಾ. ಸೊ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೂಲ್. ನಿಮಗೆ ಇಷ್ಟು ರೂಲ್ಸ್ ಗೊತ್ತಾಯ್ತು ಅಂತಂದ್ರೆ ಈಸಿಯಾಗಿ ನೀವು ಡಿಫರೆನ್ಶಿಯೇಷನ್ ಇಂದ ಸೊ ಯು ವಿಲ್ ಗೆಟ್ ಮೋರ್ ದ್ಯಾನ್ 12 ಮಾರ್ಕ್ಸ್. ಗೊತ್ತಾಗ್ತಿದೆ ಅಲ್ವಾ. ಸೊ ಈ ಚಾಪ್ಟರ್ ನಮಗೆ ಟೋಟಲಿ ಈ ಚಾಪ್ಟರ್ ನಮಗೆ 19 ಮಾರ್ಕ್ಸ್ ಬರ್ತಾ ಹೋಗ್ತದೆ. 19 ಅಲ್ಲಿ 4 ಮಾರ್ಕ್ಸ್ ಕಂಟಿನ್ಯೂಟಿ ಇಂದ ಬರ್ತಾ ಹೋದ್ರೆ ಇನ್ನು 15 ಮಾರ್ಕ್ಸ್ ಇಲ್ಲಿಂದ ಬರ್ತದಪ್ಪ ಅಂದ್ರೆ ಈ ಚಾಪ್ಟರ್ ಡಿಫರೆನ್ಶಿಯೇಷನ್ ಇಂದನೇ ಬರ್ತಾ ಹೋಗ್ತದೆ. ಸೊ ಆ 15 ನಮಗೆ ಸ್ಕೋರ್ ಬೇಕಪ್ಪ ಅಂತಂದ್ರೆ ಈ ನಮ್ಮ 5 ರೂಲ್ಸ್ ಅಥವಾ ಈ 6 ರೂಲ್ಸ್ ನಿಮಗೆ ಗೊತ್ತಿದ್ರೆ ಇಟ್ಸ್ ಎನಫ್. ಸೊ ಈ 6 ರೂಲ್ಸ್ ಇಂದ ನಾವ್ ಏನ್ ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ಈಸಿಯಾಗಿ ಕೊಟ್ಟಿರುವಂತಹ ಡಿಫರೆಂಟ್ ಫಂಕ್ಷನ್ಸ್ ಗಳಿಗೆ ಡಿಫರೆಂಟ್ ಆಗಿ ನಾವೇನ್ ಮಾಡ್ತಾ ಹೋಗ್ಬೋದು ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಈಗ ನಾನು ಕೆಲವೊಂದು ಫಾರ್ಮುಲಾಸ್ ಹೇಳ್ತಾ ಹೋಗ್ತೀನಿ. ಕೆಲವೊಂದು ಫಂಕ್ಷನ್ಸ್ ಗಳಿಗೆ ನಮಗೆ ಡೈರೆಕ್ಟ್ ಆಗಿ ಕೆಲವೊಂದು ಡೆರಿವೇಟಿವ್ ಎಕ್ಸಿಸ್ಟ್ ಆಗ್ತಾ ಹೋಗ್ತವೆ. ಸೊ ಯಾವ್ಯಾವಪ್ಪ ಅಂತಂದ್ರೆ ದ ಫಸ್ಟ್ ಒನ್ ಸೊ ಡಿಫರೆನ್ಶಿಯೇಷನ್ ಆಫ್ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಅಲ್ವಾ. ಸೊ ಹಾಗಾದ್ರೆ ಸೊ ಹೆಂಗಿರ್ತದಪ್ಪ ಅಂದ್ರೆ ಫಸ್ಟ್ ಒನ್ ಇದೆ. ಸೊ ಡಿಫರೆನ್ಶಿಯೇಷನ್ ಆಫ್ ದಿ ಫಂಕ್ಷನ್ ಇನ್ ಕೇಸ್ ಏನಾದ್ರು ಎಕ್ಸ್ ಟು ದಿ ಪವರ್ ಎನ್ ಇದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಟು ದಿ ಪವರ್ 6, ಎಕ್ಸ್ ಟು ದಿ ಪವರ್ 420 ಹಂಗಿತ್ತು ಅಂತಂದಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಬಹುದು. ಹೆಂಗಪ್ಪ ಅದು ಏನಾಗುತ್ತೆ ಡೆರಿವೇಟಿವ್ ಅಂತಂದಾಗ ಈ ಎನ್ ಇದೆ ಅಲ್ವಾ ಆ ಎನ್ ಅನ್ನ ಇಲ್ಲಿ ಬರಿಬೇಕು. ಎಕ್ಸ್ ಟು ದಿ ಪವರ್ ಏನಾಗುತ್ತೆ ಎನ್ ಮೈನಸ್ 1 ಆಗುತ್ತೆ. ಹಾಗಾದ್ರೆ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ ಆಗುತ್ತೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಫಾರ್ಮುಲಾ. ಗೊತ್ತಾಗ್ತಿದೆ ಅಲ್ವಾ. ಸೊ ಇಲ್ಲಿಂದ ನಾನು ಸ್ಟ್ಯಾಂಡರ್ಡ್ ಡಿಫರೆನ್ಶಿಯೇಷನ್ ಹೇಳ್ತಾ ಹೋಗ್ತೀನಿ. ಸೊ ಇವೆಲ್ಲ ಫಾರ್ಮುಲಾಸ್ ನೀವೇನ್ ಮಾಡ್ತಾ ಹೋಗ್ಬೇಕು ನೆನ್ಪಿಟ್ಕೊಳ್ಬೇಕು. ಸೊ ಈ ಫಾರ್ಮುಲಾಸ್ ಬಂದ್ರೆ ಸಾಕು ಡಿಫರೆನ್ಶಿಯೇಷನ್ ಬಹಳ ಈಸಿ ಆಗುತ್ತೆ. ನಿಮ್ಗೆ ಫಾರ್ಮುಲಾಸ್ ಬರದೇ ಇದ್ರೆ ಸೊ ಡಿಫರೆನ್ಶಿಯೇಷನ್ ಡಿಫಿಕಲ್ಟ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಇದರಲ್ಲಿ ಫಸ್ಟ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇದ್ರೆ ಇನ್ ಕೇಸ್ ಏನಾಗುತ್ತೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಆಗ್ತಾ ಹೋಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಫಾರ್ಮುಲಾ ನೋಡಿ, ಡಿಫರೆನ್ಶಿಯೇಷನ್ ಆಫ್ ದಿ ಫಂಕ್ಷನ್ ಟು ದಿ ಪವರ್ ಎನ್ ಇದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಅದು ಯಾವ ಫಂಕ್ಷನ್ ಅಂತ ನಮಗೆ ಕೊಟ್ಟೇ ಇಲ್ಲ ಹೌದಲ್ವಾ. ಸೊ ಇಲ್ಲಿ ನಮಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ಎಕ್ಸ್ ಟು ದಿ ಪವರ್ ಎನ್ ಅಂತ ಹೇಳಿ. ಹಾಗಾದ್ರೆ ನಮಗೆ ಈ ಫಂಕ್ಷನ್ ಕೊಟ್ಟಿಲ್ಲ. ಫಸ್ಟ್ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇದ್ರ ಪವರ್ ನ ರಿಡ್ಯೂಸ್ ಮಾಡ್ಕೋಬೇಕು. ಇದನ್ನ ನಾವ್ ಯಾವ ರೀತಿ ನೋಡ್ಕೋಬೇಕು ಎಕ್ಸ್ ಟು ದಿ ಪವರ್ ಎನ್ ರೀತಿಯಲ್ಲಿ ನಾವೇನ್ ಮಾಡ್ತಾ ಹೋಗ್ಬೇಕು ಇದನ್ನ ಅಸಂಪ್ಷನ್ ಮಾಡಬೇಕು. ಹಾಗಾದ್ರೆ ಎಕ್ಸ್ ಟು ದಿ ಪವರ್ ಎನ್ ಇದ್ದಾಗ ಏನಾಗ್ತದೆ ಎನ್ ಇಂಟು ಎಫ್ ಆಫ್ ಎಕ್ಸ್ ಟು ದಿ ಪವರ್ ಏನಾಗುತ್ತೆ ಎನ್ ಮೈನಸ್ 1 ಆಗುತ್ತೆ. ಹಾಗೆ ನಾವು ಈ ಕೊಟ್ಟಿರುವಂತಹ ಫಂಕ್ಷನ್ ನ ನಾವೇನ್ ಮಾಡ್ಬೇಕು ಒಮ್ಮೆ ಡಿಫರೆನ್ಶಿಯೇಟ್ ಮಾಡ್ಬೇಕು. ನಾನು ನಿಮ್ಗೆ ಹೇಳಿದ್ದೀನಿ ಐದರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ ಡೆರಿವೇಟಿವ್
ಡೆರಿವೇಟಿವ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೂ ಕೂಡ ಏನ್ ಇಂಡಿಕೇಟ್ ಮಾಡುತ್ತೆ, ಡೆರಿವೇಟಿವ್ ನ ಇಂಡಿಕೇಟ್ ಮಾಡುತ್ತೆ. ಸೊ ನಮಗೆ ಇಲ್ಲಿ ನೋಡ್ಕೊಳ್ಳಿ, ಎಫ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಕೊಟ್ಬಿಟ್ಟಿದ್ರೆ ಇದಕ್ಕೆ ನಾವು ಹೆಂಗ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಇದಕ್ಕೆ ಪವರ್ ನ ರಿಡ್ಯೂಸ್ ಮಾಡ್ಕೋಬೇಕು. ಎನ್ ಇಂಟು ಎಫ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಒನ್ ಬರ್ತದೆ ಇಂಟು ಇಲ್ಲಿ ಏನ್ ಫಂಕ್ಷನ್ ಕೊಡ್ತಾರಲ್ವಾ ಆ ಫಂಕ್ಷನ್ ನಾವು ಡೆರಿವೇಟಿವ್ ನ ಫೈಂಡ್ ಮಾಡ್ಕೋಬೇಕು. ಅದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರಿತೀವಿ ಅಥವಾ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರಿತಾ ಹೋಗ್ತೀವಿ. ಹಾಗಾದ್ರೆ ದ ನೆಕ್ಸ್ಟ್ ಒನ್ ಹೋಗೋಣ, ಡಿಫರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್. ಏನೋ ಡಿಫರೆನ್ಶಿಯೇಷನ್ ಆಫ್ ಏನ್ ಕೊಟ್ಟಾಗ ರೂಟ್ ಎಕ್ಸ್ ಅನ್ನ ಕೊಟ್ಟಾಗ ಅದಕ್ಕೆ ಫಾರ್ಮುಲಾ ಏನಾಗತ್ತಪ್ಪ ಅಂದಿಗಿನ 1 ಡಿವಿಸಿಬಲ್ ಬೈ 2 ರೂಟ್ ಎಕ್ಸ್ ಇದೆ. ಇವಕ್ಕೆಲ್ಲ ಪ್ರೂಫ್ ಇದಾವೆ, ದ ಪ್ರೂಫ್ ಇಸ್ ನಾಟ್ ನೆಸೆಸರಿ. ಸೊ ನಮ್ಗೆ ಏನ್ ಮಾಡ್ತಾ ಹೋಗೋಣ, ಫಾರ್ಮುಲಾಸ್ ನ ನೆನ್ಪಿಡ್ತಾ ಹೋಗೋಣ. ಸೊ ಡಿಫರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಏನಿದೆ ಅಂತಂದ್ರೆ ಏನ್ ಬರುತ್ತಪ್ಪ ಅಂದ್ರೆ 1/2 ರೂಟ್ ಎಕ್ಸ್ ಇದೆ. ಓಕೆನಾ. ನೆಕ್ಸ್ಟ್ ನೋಡಿ, ಈಗ ಡಿಫರೆನ್ಶಿಯೇಷನ್ ಆಫ್ 1 ಡಿವಿಸಿಬಲ್ ಬೈ ಎಕ್ಸ್ ಟು ದಿ ಪವರ್ ಎನ್ ಇದೆ. ಇದಕ್ಕೆ ಫಾರ್ಮುಲಾ ಇಲ್ಲಿ ಏನ್ ಕೊಟ್ಬಿಡ್ತಾರೆ, ಮೈನಸ್ ಎನ್ ಡಿವಿಸಿಬಲ್ ಬೈ ಎಕ್ಸ್ ಟು ದಿ ಪವರ್ ಎನ್ ಪ್ಲಸ್ ಒನ್ ಅಂತ. ಹಾಗಾದ್ರೆ ಹೇಗೆ ನಾವು ಫೈಂಡ್ ಔಟ್ ಮಾಡ್ಕೊಳ್ಬಹುದು, ಸೊ ಯಾವುದೇ ಒಂದು ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಟು ದಿ ಪವರ್ ಎನ್ ಇದ್ರೆ ನಮಗೆ ಆಲ್ರೆಡಿ ವಿ ಆರ್ ನೋನ್ ದಟ್ ನಾವೀಗ 1 ಬೈ ಎಕ್ಸ್ ಟು ದಿ ಪವರ್ ಎನ್ ಅನ್ನ ನಾವ್ ಏನ್ ಬರಿತಾ ಹೋಗ್ಬೋದು, ಈ ರೀತಿ ಬರೀಬಹುದು. ಸೊ ನೋಡಿ, ಯಾವಾಗ್ಲೂ ಇದ್ರ ವ್ಯಾಲ್ಯೂ ಎಲ್ಲಿರ್ತದೆ, ಸೊ ಈ 1 ಬೈ ಎಕ್ಸ್ ಟು ದಿ ಪವರ್ ಎನ್ ನ ನಾವ್ ಹೆಂಗ್ ಬರಿತಾ ಹೋಗ್ಬೋದು, ಎಕ್ಸ್ ಟು ದಿ ಪವರ್ ಎನ್ ಎಕ್ಸ್ ಟು ದಿ ಪವರ್ ಮೈನಸ್ ಎನ್ ಅಂತ ಹೇಳಿ ಬರಿತಾ ಹೋಗಬಹುದು. ಗೊತ್ತಾಗ್ತಿದೆ ಅಲ್ವಾ. ಸೊ ಯಾವಾಗ್ಲೂ ನಾವು 1 ಬೈ ಎಕ್ಸ್ ಟು ದಿ ಪವರ್ ಎನ್ ನ ಎಕ್ಸ್ ಟು ದಿ ಪವರ್ ಮೈನಸ್ ಎನ್ ಅಂತ ಬರೀಬಹುದು, ಅಥವಾ ಎಕ್ಸ್ ಟು ದಿ ಪವರ್ ಮೈನಸ್ ಒನ್ ಅನ್ನ 1 ಬೈ ಎಕ್ಸ್ ಟು ದಿ ಪವರ್ ಎನ್ ಅಂತ ಬರೀಬಹುದು. ಹೌದಲ್ವಾ. ಸೊ ಇದನ್ನ ನಾವು ಒಂದು ಗಾದೆಯಲ್ಲಿ ಹೇಳ್ಬಹುದು. ಸೊ ಇಲ್ಲಿ ಇರುವುದು ನಮ್ಮ ಮನೆ, ಅಲ್ಲಿ ಬಂದೆ ಸುಮ್ಮನೆ ಅಂತ ಹೇಳಿ. ಹೌದಲ್ವಾ. ಗೊತ್ತಾನೆ. ಯಾವಾಗಲೂ ಇದ್ರ ಪ್ಲೇಸ್ ಎಕ್ಸ್ ಟು ದಿ ಪವರ್ ಮೈನಸ್ ಎನ್ ಅನ್ನ ನಾವು 1 ಬೈ ಎಕ್ಸ್ ಟು ದಿ ಪವರ್ ಎನ್ ಅಂತ ಬರೀಬಹುದು, ಅಥವಾ ಎಕ್ಸ್ ಟು ದಿ ಪವರ್ ಎನ್ ಅನ್ನ ಸೊ ಎಕ್ಸ್ ಟು ದಿ ಪವರ್ ಮೈನಸ್ ಎನ್ ಅಂತೇಳಿ ಬರೀತಾ ಹೋಗಬಹುದು. ಇವೆರಡು ಇನ್ವರ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ನಾವು ಗಾದೆ ಮುಖಾಂತರ ನೆನ್ಪಿಡ ಹೋಗಬಹುದು. ಗೊತ್ತಾಗ್ತಿದೆ ಅಲ್ವಾ. ಸೊ ಹಾಗಾದ್ರೆ ಇದನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಬಹುದಪ್ಪ ಅಂತಂದ್ರೆ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಮೈನಸ್ ಎನ್ ಅಂತ ಬರೀತಾ ಹೋಗಬಹುದು. ಹಾಗಾದ್ರೆ ನಾವು ಫಸ್ಟ್ ಫಾರ್ಮುಲಾ ನೋಡಿದ್ವಿ, ಏನಿದೆ, ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇದೆ. ಎಕ್ಸ್ ಟು ದಿ ಪವರ್ ಎನ್ ಇದ್ದಾಗ ನಾವೇಂತ ಬರಿತಾ ಹೋಗ್ತೀವಿ, ಎನ್ ಹಂಗೆ ಬರ್ಕೊಳ್ಳೋಣ, ಎಕ್ಸ್ ಟು ದಿ ಪವರ್ ಏನಾಗುತ್ತೆ ಮೈನಸ್ ಎನ್ ಮೈನಸ್ ಒನ್ ಬರ್ತಾ ಹೋಗ್ತದೆ. ಹೌದಲ್ವಾ. ಹಾಗಾದ್ರೆ ಮೈನಸ್ ಎನ್, ಸೊ ಎಕ್ಸ್ ಟು ದಿ ಪವರ್ ನಾವ್ ಇನ್ ಕೇಸ್ ಮೈನಸ್ ಎನ್ ಅನ್ನ ಕಾಮನ್ ತಗೊಂಡ್ರೆ ವಿಲ್ ರೈಟ್ ಇಟ್ ಆಸ್ ಎಕ್ಸ್ ಪ್ಲಸ್ ಒನ್ ಅಂತ ಬರೀಬಹುದು. ನಾನು ನಿಮಗೆ ಹೇಳಿದೆ ಎಕ್ಸ್ ಟು ದಿ ಪವರ್ ಮೈನಸ್ ಎನ್ ಅನ್ನ ನಾವ್ ಏನಂತ ಬರೀತಾ ಹೋಗ್ಬಹುದು, 1 ಬೈ ಎಕ್ಸ್ ಟು ದಿ ಪವರ್ ಎನ್ ಅಂತ ಬರೀತಾ ಹೋಗ್ಬಹುದು. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಮೈನಸ್ ಎನ್ ಡಿವಿಸಿಬಲ್ ಬೈ ಎಕ್ಸ್ ಟು ದಿ ಪವರ್ ಅಂತ ಬರೀಬಹುದು, ಎನ್ ಪ್ಲಸ್ ಒನ್ ಅಂತ ಬರೀಬಹುದು. ಸೊ ದಿಸ್ ಇಸ್ ದ ಫಾರ್ಮುಲಾ. ಗೊತ್ತಾಗ್ತಿದೆ ಅಲ್ವಾ. ಡಿಫರೆನ್ಶಿಯೇಷನ್ ಆಫ್ 1 ಬೈ ಎಕ್ಸ್ ಟು ದಿ ಪವರ್ ಎನ್ ಇದ್ರೆ ಇದಕ್ಕೆ ಹೆಂಗ್ ಯೂಸ್ ಆಗುತ್ತೆ, ಈಗ 1 ಬೈ ಎಕ್ಸ್ ಸ್ಕ್ವೈರ್ ಕೊಟ್ಟಿದ್ರೆ, 1 ಬೈ ಎಕ್ಸ್ ಟು ದಿ ಪವರ್ 4 ಕೊಟ್ಟಿದ್ರೆ, 1 ಬೈ ಎಕ್ಸ್ ಟು ದಿ ಪವರ್ 6 ಕೊಟ್ಟಿದ್ರೆ, ಸೊ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಡೈರೆಕ್ಟ್ ಆಗಿ ನಮಗೆ ಏನ್ ಕೇಸ್ ಏನಾದ್ರೆ ಎಕ್ಸ್ ಟು ದಿ ಪವರ್ 6, ಎಕ್ಸ್ ಟು ದಿ ಪವರ್ 4, 20 ಈ ರೀತಿ ಕೊಟ್ಟಿದ್ರೆ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಗೊತ್ತಾಗ್ತಿದೆ ಅಲ್ವಾ. ಸೊ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಗಳಿಗೆ ನಾವು ಹೆಂಗೆ ಡಿಫರೆನ್ಶಿಯೇಷನ್, ಸ್ಟ್ಯಾಂಡರ್ಡ್ ಡಿಫರೆನ್ಶಿಯೇಷನ್ ನೋಡ್ತಾ ಹೋದ್ವಿ. ಹಾಗಾದ್ರೆ ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಫಾರ್ಮುಲಾಸ್, ದಟ್ ಈಸ್ ದ ಡಿಫರೆನ್ಶಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಹಾಗಾದ್ರೆ ಸೊ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ನಮಗೆ ಗೊತ್ತಿದೆ, ಸೈನು, ಕಾಸು, ಟ್ಯಾನು, ಕಾಟು, ಕೊಸಿಕೆಂಟು, ಸೀಕೆಂಟ್ ಅಂತ ಹೇಳಿ. ನಾನು ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಯಾವಾಗಲೂ ಏನಾಗುತ್ತೆ, ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಆಗುತ್ತೆ. ಸೊ ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಡಿಫರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೊ ಅದೇ ರೀತಿ ಕಾಟ್ ಎಕ್ಸ್ ಇದ್ರೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಇರ್ತದೆ. ಓಕೆನಾ. ಇವೆಲ್ಲ ಫಾರ್ಮುಲಾಸು ಸೊ ನೆನ್ಪಿಟ್ಕೊಂತ ಹೋಗ್ಬೇಕು. ಸೊ ಡಿಫರೆನ್ಶಿಯೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇದ್ರೆ ಏನಂತ ಬರೀಬಹುದು, ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಬರೀಬಹುದು. ಅಗೇನ್ ಲಾಸ್ಟ್ಲಿ ಸೀಕೆಂಟ್ ಎಕ್ಸ್ ನಾವೆಂತ ಬರೀಬಹುದು, ಸೀಕೆಂಟ್ ಎಕ್ಸ್ ಇಂಟು tan x ಅಂತ ಬರೀತಾ ಹೋಗಬಹುದು. ಸೊ ದೀಸ್ ಆರ್ ಆಲ್ ದಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳಿಗೆ ಡೆರಿವೇಟಿವ್ ಹೀಗಿರ್ತದೆ, ಸೈನ್ ಎಕ್ಸ್ ಇದ್ರೆ ಕಾಸ್ ಎಕ್ಸ್ ಅಂತ ಬರ್ಕೊಳ್ಬೇಕು, ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಗೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಡಿಫರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗ್ತದೆ. ಅಗೇನ್ ಡಿಫರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಏನಾಗುತ್ತೆ, ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಆಗ್ತಾ ಹೋಗ್ತದೆ. ಅಗೇನ್ ಡಿಫರೆನ್ಶಿಯೇಷನ್ ಆಫ್ ಕೊಸಿಕೆಂಟ್ ಬೇಕಲ್ವಾ, ಅದ್ರಲ್ಲಿ ನಾವೆಂತ ಬರೀಬಹುದು, ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಬರೀಬಹುದು. ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಅನ್ನ ನಾವೆಂತ ಬರೀಬಹುದು, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬರೀತಾ ಹೋಗಬಹುದು. So these are all the formulas about the trigonometric functions. The next one,
ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದ್ರೆ ಸೊ ಡಿಫರೆನ್ಶಿಯೇಷನ್ ಆಫ್ ದಿ ಲಾಗರಿಥಮಿಕ್ ಫಂಕ್ಷನ್ಸ್ ಅಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ನಮ್ಗೆಲ್ಲರೂ ಗೊತ್ತಿದೆ ದ ಫಂಕ್ಷನ್ ಆಫ್ ದಿ ಫಾರ್ಮ್ ಎ ಪವರ್ ಎಕ್ಸ್ ಅನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಗ್ ಇದ್ರೆ ನಾವು ಅಂತ ಕರಿತಾ ಹೋಗ್ತೀವಿ ಲಾಗರಿಥಮಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ನಮಗೆ ಗೊತ್ತಿದೆ ಲಾಗರಿಥಮಿಕ್ ಬೇಸ್ 10 ಮತ್ತೆ ಬೇಸ್ ಇ ಇದ್ರೆ ಸೊ ಇದನ್ನ ನಮಗೆ ನಾರ್ಮಲ್ ಲಾಗ್ ಅಂತ ಕರಿತೀವಿ, ಇದನ್ನ ನ್ಯಾಚುರಲ್ ಲಾಗ್ ಅಂತ ಕರಿತಾ ಹೋಗ್ತೀವಿ, ಹೌದಲ್ವಾ? ಸೊ ನಿಮಗೆ ಗೊತ್ತಿದೆ. ಸೊ ಹಾಗಾದ್ರೆ ಆ ಫಂಕ್ಷನ್ಸ್ ಗಳಿಗೆ ನಾವು ಹೇಗೆ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೊಳ್ಬಹುದಪ್ಪ ಅಂತಂದ್ರೆ ಸೊ ಫಸ್ಟ್ ಒನ್ ನೋಡಿ ಏನಿದೆ ಡಿಫರೆನ್ಶಿಯೇಷನ್ ಆಫ್ ಎ ಪವರ್ ಎಕ್ಸ್. ಸೊ ಡಿಫರೆನ್ಶಿಯೇಷನ್ ಆಫ್ ಎ ಪವರ್ ಎಕ್ಸ್ ಮೀನ್ಸ್ ಎ ಮೇ ಬಿ ಎನಿ ಕಾನ್ಸ್ಟೆಂಟ್. ಸೊ 2 ಪವರ್ ಎಕ್ಸ್ ಇರಬಹುದು, 6 ಪವರ್ ಎಕ್ಸ್ ಇರಬಹುದು, ಇದೆಲ್ಲ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಡಿಫರೆನ್ಶಿಯೇಷನ್ ಮಾಡಿದಾಗ ಡೆರಿವೇಟಿವ್ ಹೆಂಗೆ ಎಕ್ಸಿಸ್ಟ್ ಆಗ್ತದಪ್ಪ ಈಗ ಎ ಪವರ್ ಎಕ್ಸ್ ಇಂಟು ಏನಾಗುತ್ತೆ ಲಾಗ್ ಎ ಆಗುತ್ತೆ, ಪ್ರೊವೈಡೆಡ್ ಎಕ್ಸ್ ಮಸ್ಟ್ ಬಿ ಏನಾಗಿರ್ಬೇಕು ಗ್ರೇಟರ್ ದನ್ 0 ಆಗಿರಬೇಕು. ಇನ್ ಕೇಸ್ ಈಕ್ವಲ್ಸ್ ಟು 0 ಆಯ್ತು ಅಪ್ಪ ಅಂತಂದ್ರೆ ಏನಾಗುತ್ತೆ ಅಪ್ಪ ಅಂತಂದ್ರೆ ಸೊ 0 ಇಂಟು ಎನಿಥಿಂಗ್ 0 ಆಗ್ಬಿಡ್ತದೆ ಅಲ್ವಾ? ಸಾರಿ ಲಾಗ್ ಎ ಆಗಿಬಿಡ್ತದೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಡಿಫರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ನೋಡ್ತಾ ಹೋಗೋಣ. ಡಿಫರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಿಲ್ಲಿ 1 ಬೈ ಎಕ್ಸ್ ಆಗ್ತದೆ. ಡಿಫರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನು 1 ಬೈ ಎಕ್ಸ್ ಫಾರ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಿರ್ಬೇಕು. ಇಲ್ಲಿ ನೋಡಿ ಇಫ್ ಇನ್ ಕೇಸ್ ಏನಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ 0 ಆಗಿಬಿಡ್ತು ಅಂತಂದ್ರೆ ಫಂಕ್ಷನ್ ಏನಾಗುತ್ತೆ ಅನ್ಡಿಫೈನ್ ಆಗಿಬಿಡ್ತದೆ. ಅಗೇನ್ ಇಲ್ಲಿ ಕೂಡ ಲಾಗ್ 0 ವ್ಯಾಲ್ಯೂ ಇಸ್ ಅನ್ಡಿಫೈನ್, ಸೊ ದಟ್ ಎಕ್ಸ್ ಮಸ್ಟ್ ಬಿ ಏನಾಗಿರ್ಬೇಕು ಗ್ರೇಟರ್ ದ್ಯಾನ್ 0 ಆಗಿರ್ಬೇಕು. ಅಗೇನ್ ಇದೇನಾಗಿಲ್ಲ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಹಾಕೋ ಹಾಕಿಲ್ಲ, ಮಸ್ಟ್ ಬಿ ಏನಾಗಬೇಕು ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಗೊತ್ತಿದೆ ಅಲ್ವಾ? ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ ಇ ಪವರ್ ಎಕ್ಸ್ ಎಸ್ ಇಟ್ ಈಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಆಗ್ತದೆ. ಓಕೆನಾ? ನೆಕ್ಸ್ಟ್ ಡಿಫರೆನ್ಶಿಯೇಷನ್ ಆಫ್ ಲಾಗ್ ಬೇಸ್ ಎ ಆಫ್ ಎಕ್ಸ್ ಏನಾಗತ್ತಪ್ಪ ಅಂದ್ರೆ ಫಾರ್ಮುಲಾ 1 ಡಿವಿಸಿಬಲ್ ಬೈ ಎಕ್ಸ್ ಲಾಗ್ ಎ ಆಗ್ತದೆ. ದಿಸ್ ಇಸ್ ದ ಅನದರ್ ಫಾರ್ಮುಲಾ. ನೆಕ್ಸ್ಟ್ ನೋಡಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ ಡಿಫರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ಎ ಎಕ್ಸ್. ನೋಡಿ ಇದಕ್ಕೂ ಕಂಪೇರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕಾನ್ಸ್ಟೆಂಟ್ ಏನಿಲ್ಲ ಅಂದ್ರೆ ಏನಿದೆ ಅಂತ ಅರ್ಥ 1 ಇದೆ ಅಂತ ಅರ್ಥ. ಇಲ್ಲಿ ಎ ಮೇ ಬಿ ಎನಿ ಕಾನ್ಸ್ಟೆಂಟ್ ಆಗಿರ್ಬೋದು, ಐದರ್ 2 3 4 ಅಂಡ್ ಸೊ ಆನ್ ಯಾವ್ದಾದ್ರು ಆಗಿರ್ಬೋದು. ಹಂಗಿದ್ದಾಗ ಫಾರ್ಮುಲಾ ಏನಾಗತ್ತಪ್ಪ ಅಂತಂದ್ರೆ ಎ ಇಂಟು ಇ ಪವರ್ ಎಕ್ಸ್ ಆಗ್ತಾ ಹೋಗ್ತದೆ. ಡಿಫರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಏನಾಗುತ್ತೆ ಎ ಇಂಟು ಇ ಪವರ್ ಎಕ್ಸ್ ಆಗ್ತಾ ಹೋಗ್ತದೆ. ಸೊ ದೀಸ್ ಆರ್ ದಿ ಫಾರ್ಮುಲಾಸ್ ಅಬೌಟ್ ಲಾಗರಿಥಮಿಕ್ ಫಂಕ್ಷನ್ಸ್ ಅಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಫಾರ್ಮುಲಾಸ್ ದಟ್ ಈಸ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಹೋಗೋಣ. ಓಕೆನಾ? ಸೊ ಹಾಗಾದ್ರೆ ಡಿಫರೆನ್ಶಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ ಇಫ್ ಎಕ್ಸ್ ಲೈಸ್ ಬಿಟ್ವೀನ್ -1 to 1 ಇದ್ದಾಗ 1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ದ ಸೈನ್ ಇನ್ವರ್ಸ್ ಎಕ್ಸ್ ಫಂಕ್ಷನ್. ಅಗೇನ್ ಕಾಸ್ ಇನ್ವರ್ಸ್ ಫಂಕ್ಷನ್ಸ್ ಇದ್ದಾಗ ಏನಾಗುತ್ತೆ -1 ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ರೊವೈಡೆಡ್ ಎಕ್ಸ್ ಲೈಸ್ ಬಿಟ್ವೀನ್ -1 to 1 ಅನ್ನ. ನಾವ್ ಇನ್ ಕೇಸ್ ಸೀಕೆಂಟ್ ಇನ್ವರ್ಸ್ ಕೊಸಿಕೆಂಟ್ ಇನ್ವರ್ಸ್ ಅನ್ನು ನೋಡಿದಾಗ ಡಿಫರೆನ್ಶಿಯೇಷನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ 1 ಡಿವಿಸಿಬಲ್ ಬೈ ಮಾಡ್ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ, ಪ್ರೊವೈಡೆಡ್ ಮಾಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಆಗಿದ್ದಾಗ. ನೆಕ್ಸ್ಟ್ ಅಗೇನ್ ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕೆಂಟ್ ಎಕ್ಸ್ ಏನಾಗುತ್ತೆ -1 ಡಿವಿಸಿಬಲ್ ಬೈ ಮಾಡ್ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಸೊ ಫೈನಲಿ ಡಿಫರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಂತ ಬರೀಬಹುದು, ಸೊ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಏನಾಗುತ್ತಪ್ಪ ಅಂದ್ರೆ -1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗ್ತಾ ಹೋಗ್ತದೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಅಲ್ಲಿ. ಸೊ ದೀಸ್ ಆರ್ ದಿ ಫಾರ್ಮುಲಾಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಗೆ ಡೆರಿವೇಟಿವ್ ಹೇಗೆ ಎಕ್ಸಿಸ್ಟ್ ಆಗ್ತದೆ ಅಂತ ಹೇಳಿ. ಎಲ್ಲ ಪ್ರೂಫ್ ಇದಾವೆ, ನಮಗೆ ಪ್ರೂಫ್ ನ ಅವಶ್ಯಕತೆ ಇಲ್ಲ. ಸೊ ನಮಗೆ ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು. ಓಕೆನಾ? ಸೊ ನೆಕ್ಸ್ಟ್ ಒನ್ ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ನೋಟ್. If a function f is differentiable at a point c, ಓಕೆನಾ? ಸೊ ಎ ಫಂಕ್ಷನ್ ಏನಾದ್ರೂ ಡಿಫರೆನ್ಶಿಯಬಲ್ ಅಟ್ ಎ ಪಾಯಿಂಟ್ ಸಿ ಆಗಿದ್ರೆ ದೆನ್ ಇಟ್ ಇಸ್ ಆಲ್ಸೋ ಎ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಟ್ ದಟ್ ಪಾಯಿಂಟ್ ಆಗಿರ್ತದೆ. ಸೊ ಡಿಫರೆನ್ಶಿಯಬಲ್ ಆದ್ರೆ ಅದೇನಾಗಿರುತ್ತೆ ಕಂಟಿನ್ಯೂಸ್ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ. ಎವ್ರಿ ಡಿಫರೆನ್ಶಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಇಲ್ಲಿ ಡೌಟ್ ಬರುತ್ತೆ. ಸೊ ಹಾಗಾದ್ರೆ ಎವ್ರಿ ಡಿಫರೆನ್ಶಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಬರುತ್ತೆ. ಹಾಗಾದ್ರೆ ರಿವರ್ಸ್ ಈಸ್ ಕರೆಕ್ಟ್ ಆಗುತ್ತೋ ಇಲ್ವೋ ಅಂತ ಡೌಟ್ ಬರ್ತದೆ. ಹಾಗಾದ್ರೆ ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಇಸ್ ಡಿಫರೆನ್ಶಿಯಬಲ್ ಅಂತ ನಮಗೊಂದು ಡೌಟ್ ಬರ್ತಾ ಹೋಗ್ತದೆ. ಸೊ ಆಬ್ವಿಯಸ್ಲಿ ನೀಡ್ ನಾಟ್ ಬಿ ಟ್ರೂ. ಸೊ ಒಂದ್ ನೆನಪಿಟ್ಕೊಳ್ಳಿ, ಎವ್ರಿ ಡಿಫರೆನ್ಶಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್, ಬಟ್ ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ನೀಡ್ ನಾಟ್ ಟು ಬಿ differentiable. For example, if we consider
ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಎಕ್ಸ್. ಈ ಮಾಡ್ ಎಕ್ಸ್ ಗ್ರಾಫ್ ಹೇಗೆ ಬರ್ತದಪ್ಪ ಅಂದ್ರೆ ಸೊ ವಿ ಗೆಟಿಂಗ್ ಲೈಕ್ ದಿಸ್. ಸೊ ಇಟ್ ಈಸ್ ಕಂಟಿನ್ಯೂಸ್ ಆಗಿದೆ. ಬಟ್ ನಾವು ಗ್ರಾಫಿಕಲಿ ಸೊ ಡಿಫ್ರೆನ್ಶಿಯಬಲ್ ಅಂತ ಹೇಳಿದಾಗ ಇಲ್ಲಿ ನಮಗೆ ಒಂದು ಶಾರ್ಪ್ ಎಡ್ಜ್ ಬರೋದ್ರಿಂದ ಅಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ ಅಟ್ ದ ಪಾಯಿಂಟ್ 0 ದಲ್ಲಿ ಇದೇನಾಗಲ್ಲ, ಡಿಫ್ರೆನ್ಶಿಯಬಲ್ ಆಗಲ್ಲ. ನಾವೊಂದು ಕರ್ವ್ ನ ಡ್ರಾ ಮಾಡಿದಾಗ ಯಾವುದೇ ಒಂದು ಕರ್ವ್ ಅಲ್ಲಿ ಶಾರ್ಪ್ ಎಡ್ಜ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದಾಗ ಆ ಪಾಯಿಂಟ್ ಅಲ್ಲಿ ಅದೇನಾಗಲ್ಲ, ಡಿಫ್ರೆನ್ಶಿಯಬಲ್ ಆಗಲ್ಲ. ಓಕೆನಾ? ಈ ಕಾನ್ಸೆಪ್ಟ್ ನ ನಾವು ಮತ್ತೆ CET ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್. ಸೊ ಹಾಗಾದ್ರೆ ನಮಗೆ ಫಸ್ಟ್ ನಾವು ನೋಡಿದ್ವಿ ಸಮ್ ನೋಡಿದ್ವಿ, ಡಿಫರೆನ್ಸ್ ನೋಡಿದ್ವಿ, ಪ್ರಾಡಕ್ಟ್ ನೋಡಿದ್ವಿ, ಅಗೇನ್ ಕ್ವೋಷಂಟ್ ರೂಲ್ ಅನ್ನು ನೋಡಿದ್ವಿ, ಅಗೇನ್ ಕಾನ್ಸ್ಟೆಂಟ್ ರೂಲ್ ಅನ್ನು ನೋಡಿದ್ವಿ. ನೆಕ್ಸ್ಟ್ ನಮಗೆ ಇನ್ನೂ ಒಂದು ಫಂಕ್ಷನ್ ಬರ್ತಾ ಹೋಗ್ತದೆ, ದಟ್ ಈಸ್ ದ ಕಂಪೋಸಿಟ್ ಫಂಕ್ಷನ್ಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ನೋಡಿರಬಹುದು. ಸೊ ಹೇಗಪ್ಪ ಅಂತಂದಾಗ ಸೊ ಈ ರೀತಿಯಾಗಿ ಡಿನೋಟ್ ಮಾಡಿರ್ತೀವಿ, ಫಾಗ್ ಆಫ್ ಎಕ್ಸ್ ಫಸ್ಟ್ ಇಯರ್ ಅಲ್ಲಿ ಕೂಡ ಇತ್ತು. ಸೊ ಅಗೇನ್ ಇದನ್ನ ಹೆಂಗ್ ಬರೀಬಹುದು, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದು. ಇಟ್ ಮೀನ್ಸ್ ಸೊ ದೀಸ್ ಟು ಆರ್ ಏನಂತ ಕರಿತೀವಪ್ಪ ಅಂದ್ರೆ ಕಂಪೋಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಫಂಕ್ಷನ್ಸ್ ನಾವು ಹೇಗೆ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೋಬಹುದು? ಹಾಗಾದ್ರೆ ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಅನ್ನ ನಾವ್ ಹೆಂಗ್ ಬರಿತೀವಿ, ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೀಬಹುದು. ಹಾಗಾದ್ರೆ ಈ ಫಂಕ್ಷನ್ ನಾವು ಡೆರಿವೇಷನ್ ಅಪ್ಲೈ ಮಾಡಿದಾಗ, ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡಿದಾಗ ನಾವ್ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಈ ಫಂಕ್ಷನ್ ನಾವೇನಂತ ಅನ್ಕೊಳ್ಳೋಣ, ಎಕ್ಸ್ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಜಿ ಆಫ್ ಎಕ್ಸ್ ಸಮ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಜಿ ಆಫ್ ಎಕ್ಸ್ ಅನ್ನ ಎಕ್ಸ್ ಅಂತ ಅನ್ಕೊಂಡು ಓನ್ಲಿ ನಾವು ಇದನ್ನ ಅನ್ಕೋಬೇಕು, ಟ್ರೀಟ್ ಮಾಡ್ಕೋಬೇಕು, ಎಫ್ ಆಫ್ ಎಕ್ಸ್ ಅಂತ ಟ್ರೀಟ್ ಮಾಡ್ಕೋಬೇಕು. ಟ್ರೀಟ್ ಮಾಡ್ಕೊಂಡು ಇದಕ್ಕೆ ಮಾತ್ರ ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡ್ತಾ ಹೋಗ್ಬೇಕು. ನಮ್ಗೆ ಏನ್ ಬರ್ತದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಬಟ್ ಎಕ್ಸ್ ಅನ್ನ ನಾವೇನ್ ಅನ್ಕೊಂಡಿದೀವಿ, ಜಿ ಆಫ್ ಎಕ್ಸ್ ಅಂತ ಅನ್ಕೊಂಡಿವಿ. ಸೊ ಅದನ್ನ ಜಿ ಆಫ್ ಎಕ್ಸ್ ಅನ್ನೇ ಬರಿಬೇಕು. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಈ ಬಂದಿರುವಂತಹ ಜಿ ಆಫ್ ಎಕ್ಸ್ ಅನ್ನೇ ನಾವೇನ್ ಮಾಡ್ಬೇಕು, ಮತ್ತೆ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸೊ ಡಿ ಬೈ ಡಿ ಎಕ್ಸ್ ಆಫ್, ನಾವು ಅಸಂಪ್ಷನ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಈ ಜಿ ಆಫ್ ಎಕ್ಸ್ ನ ಸಮ್ ಎಫ್ ಎಕ್ಸ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಅವಾಗ ನಮ್ಗೆ ಏನ ಕನ್ವರ್ಟ್ ಆಗತ್ತಿದ್ದು, ಎಫ್ ಆಫ್ ಎಕ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಾವೇನ್ ಬರಿತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರಿತೀವಿ. ಹೌದಲ್ವಾ? ಮತ್ತೆ ನಾವೇನ್ ಮಾಡ್ಬೇಕು, ಈ ಎಕ್ಸ್ ಪ್ಲೇಸ್ ಅಲ್ಲಿ ಏನ್ ಬರೀತಾ ಹೋಗ್ತೀವಿ ನಾವು, ಜಿ ಆಫ್ ಎಕ್ಸ್ ಫಂಕ್ಷನ್ ನೇ ರೀಪ್ಲೇಸ್ ಮಾಡ್ತಿರ್ಬೇಕು. ನೆಕ್ಸ್ಟ್ ಈ ಜಿ ಆಫ್ ಫಂಕ್ಷನ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಅವಾಗ ನಮ್ಗೆ ಏನ್ ಬರುತ್ತೆ, ಜಿ ಡಾಶ್ ಆಫ್ ಎಕ್ಸ್ ಬರುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಟು ಫೈಂಡ್ ದ ಡೆರಿವೇಟಿವ್ ಆಫ್ ಅ ಕಂಪೋಸಿಟ್ ಫಂಕ್ಷನ್. ಸಿಮಿಲರ್ಲಿ ವಿ ಕ್ಯಾನ್ ಫೈಂಡ್ ಔಟ್ ಗಾಫ್, ದಟ್ ಈಸ್ ಜಿ ಕಂಪೋಸಿಷನ್ ಆಫ್ ಎಫ್ ಅನ್ನ ಫೈಂಡ್ ಮಾಡ್ಕೊಳ್ಬಹುದು. ಸೊ ಹೆಂಗೆ, ಫಾಗ್ ಫೈಂಡ್ ಔಟ್ ಮಾಡ್ಕೊಂಡಾಗಿರೋದ್ರಿಂದ. ಸೊ ದಿಸ್ ಇಸ್ ದ ಮೆಥಡ್. ಓಕೆನಾ? ಸೊ up to this, so we learned about ಸೊ ಡೆರಿವೇಟಿವ್ ಅಂದ್ರೆ ಏನಂತ ನೋಡಿದ್ವಿ. ಹಾಗಾದ್ರೆ ಕೆಲವೊಂದು ಫಂಕ್ಷನ್ಸ್ ಗಳಿಗೆ ನಾವು ಹೇಗೆ ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡ್ಕೋಬೇಕು ಅಂತ ನೋಡಿದ್ವಿ, ಹೌದಲ್ವಾ? ನೆಕ್ಸ್ಟ್ ಸಮ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ನೋಡ್ತಾ ಹೋದ್ವಿ. ಹಾಗಾದ್ರೆ ಸೊ ನಾವು ವಿಲ್ ಮೂವ್ ಆನ್ ಟು ದಿ ಎಕ್ಸಾಂಪಲ್ಸ್. ಸೊ ನಾವೇನ್ ನೋಡ್ಕೊಳ್ಳೋಣಪ್ಪ ಅಂದ್ರೆ ಸೊ ಡೆರಿವೇಟಿವ್ ಆಫ್ ಕಂಪೋಸಿಟ್ ಫಂಕ್ಷನ್ಸ್. ಫಸ್ಟ್ ನಾವು ಈ ಕಂಪೋಸಿಷನ್ ಫಂಕ್ಷನ್ ಗಳಿಗೆ ನಾವು ಹೇಗೆ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ಹೇಳಿದ್ದೀನಿ ಕಂಪೋಸಿಟ್ ಫಂಕ್ಷನ್ ಅಂದ್ರೆ ಹೇಗಿರ್ತವೆ, ಐದರ್ ಎಫ್ ಕಂಪೋಸಿಷನ್ ಆಫ್ ಜಿ ಆದ್ರೂ ಆಗಿರ್ತದೆ ಅಥವಾ ಜಿ ಕಂಪೋಸಿಷನ್ ಎಫ್ ಆದ್ರೂ ಆಗಿರ್ತದೆ. ಸೊ ಅದನ್ನ ನಾವು ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತದನ್ನು ನಾನು ಹೇಳಿದ್ದೀನಿ. ಸೊ ಜಿ ಆಫ್ ಎಕ್ಸ್ ನ ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಎಕ್ಸ್ ಅನ್ಕೊಂಡು ನಾವೇನ್ ಮಾಡ್ಬೇಕಿದೆ, ಎಫ್ ಆಫ್ ಎಕ್ಸ್ ಕನ್ವರ್ಟ್ ಆಗುತ್ತೆ. ಎಫ್ ಆಫ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮಗೆ ಏನ್ ಬರ್ತಾ ಹೋಗ್ತದೆ, ಜಿ ಆಫ್ ಎಕ್ಸ್ ಸಾರಿ ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೀಬೇಕು. ನಂತರದಲ್ಲಿ ಜಿ ಆಫ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದನ್ನ ಹೆಂಗ್ ಬರೀಬೇಕು, ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ ಬರಿತಾ ಹೋಗ್ಬೇಕು. ಸೊ ಈಗ ನಾವೀಗ ಕೆಲವೊಂದು ಎಕ್ಸಾಂಪಲ್ ನೋಡಿದ್ರೆ ಸೊ ವಿಲ್ ಗೆಟ್ ದ ಐಡಿಯಾ. ಸೊ ಹೌ ಟು ಡಿಫ್ರೆನ್ಶಿಯೇಟ್. ಸೊ ಫಸ್ಟ್ ಕ್ವಶನ್ ಏನಿದೆ, ಸೊ ಏನಿದೆ, ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಇದೆ. ಏನ್ ಕೊಟ್ಟಿದ್ರೆ, ಫಸ್ಟ್ ಫಂಕ್ಷನ್ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5. ನಾವು ನೋಡಿ ಫಸ್ಟ್ ನಾವು ಫಂಕ್ಷನ್ ನೋಡಿದ ಕೂಡಲೇ ಐಡೆಂಟಿಫೈ ಮಾಡಬೇಕು ವೆದರ್ ಇಟ್ ಈಸ್ ಪ್ರಾಡಕ್ಟ್ ಆಫ್ ಫಂಕ್ಷನ್ ಅಲ್ಲಿ ಇದೆಯೋ ಅಥವಾ ಸಮ್ ಒನ್ ಡಿಫರೆನ್ಸ್ ಅಲ್ಲಿ ಇದೆಯೋ ಅಥವಾ ಸೊ ಕ್ವೋಷಂಟ್ ರೂಲ್ ಅಲ್ಲಿ ಇದೆಯೋ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ನಾವು ಇಲ್ಲಿ ಕಾನ್ಸೆಪ್ಟ್ ವೈಸ್ ಹೋಗೋದ್ರಿಂದ ನಾವು ಡೈರೆಕ್ಟ್ ಆಗಿ ಇದನ್ನ ಹೇಳ್ತಾ ಹೋಗ್ಬೋದು, ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್ ಅಂತ ಹೇಳಬಹುದು. ಹಾಗಾದ್ರೆ ಇಲ್ಲಿ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್ ಯಾವ್ದು ಇದೆ. ಸೊ ಒನ್ ಈಸ್ ದ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್, ದಟ್ ಈಸ್ ಸೈನ್ ಅನ್ನೋ ಫಂಕ್ಷನ್ ಒಂದಿದೆ, ಇನ್ನು ಒಂದೇನಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಇದೆ. ಇವೆರಡು ಫಂಕ್ಷನ್ಸ್ ಗಳು ಏನಾಗಿದ್ದಾವೆ, ಸೊ ಇಲ್ಲಿ ಕಂಪೋಸಿಟ್ ಮಾಡಿದ್ದಾರೆ, ದಟ್ ಈಸ್ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಅಂತೇಳಿ. ಹಾಗಾದ್ರೆ ಇದಕ್ಕೆ ನಾವು ಸೊಲ್ಯೂಷನ್ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಬಹುದಪ್ಪ ಫಾರ್ ದಿ ಒನ್ ಗೆ ಅಂತಂದ್ರೆ ಸೊ ಲೆಟ್ ವಿ ಕನ್ಸಿಡರ್
y is equals to ಏನ್ ತಗೊಳ್ಳೋಣ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಇವೆಲ್ಲ ಫಂಕ್ಷನ್ಸ್ ಗೆ ನಾವೇನ್ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ಫಾರ್ ದಿಸ್ ಕಂಪೋಸಿಟ್ ಫಂಕ್ಷನ್ಸ್ ಗೆ ಹಾಗಾದ್ರೆ ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ y is equals to sin of x square plus 5 ಅಂತ ಕೊಟ್ಟಿದ್ದಾರೆ ಸೊ sin is one function so x square plus 5 is another function ಹಾಗಾದ್ರೆ ನಾವು ಡಿಫರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು ನೋಡಿ ಇಲ್ಲಿ ನಮಗೆ ಟ್ರಿಗ್ನಾಮೆಟ್ರಿ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ಅಗೇನ್ ನೋಡಿ ಎರಡು ಫಂಕ್ಷನ್ ಗಳು ಏನ್ ಕೊಟ್ಟಿದ್ದಾರೆ ಸಮ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಸೊ ಇದಕ್ಕೆ ಹೆಂಗೆ ನಾವು ಈಗ ಮಾಡೋಣ ಅಪ್ಲೈಯಿಂಗ್ ಡಿಫರೆನ್ಶಿಯೇಷನ್ ಆನ್ ಬೋತ್ ಸೈಡ್ ಓಕೆನಾ ನಾವೇನ್ ಮಾಡ್ತಾ ಹೋಗ್ತೀವಿ ಈಗ ಡಿಫರೆನ್ಶಿಯೇಷನ್ ಅಪ್ಲೈ ಮಾಡ್ತಾ ಹೋಗ್ತಾ ಇದೀವಿ ಹಾಗಾದ್ರೆ ಇದ್ರ ಹೆಂಗ್ ಬರೀಬಹುದು ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀಬಹುದು ಹಿಯರ್ ವೈ ಇಸ್ ಅನ್ನೋನ್ ಫಂಕ್ಷನ್ ಹಾಗಾಗಿ ನಾವು ಇದನ್ನ ತಗೊಂಡಿದ್ವಿ ವೈ ಅಂತ ತಗೊಂಡಿದ್ವಿ ಸೊ ಯಾವ್ದಕ್ಕೆ ಡಿನೋಟ್ ಮಾಡ್ಲಿಕ್ಕೆ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಅನ್ನ ಡಿನೋಟ್ ಮಾಡ್ಲಿಕ್ಕೆ ನಾವು y ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದೀವಿ ಹಾಗಾದ್ರೆ ಸೊ ಡಿಫರೆನ್ಶಿಯೇಷನ್ ಏನಾಗುತ್ತೆ ಇದನ್ನ ಡಿ ಬೈ ಡಿ ಎಕ್ಸ್ ಅಂತ ಬರೀಬಹುದು ಸೊ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಅಂತ ಬರೀತಾ ಹೋಗ್ಬಹುದು ನಾನು ಒಂದು ಪ್ರಾಬ್ಲಮ್ ಮಾತ್ರ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ತೀನಿ ನೆಕ್ಸ್ಟ್ ಗೆ ನಾನು ಏನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಅನ್ನ ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ ಓಕೆನಾ ಹಾಗಾದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ಸೊ ಇಟ್ ಇಸ್ ದ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ ನಾನು ನಿಮಗೆ ಹೇಳಿದಾಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಅನ್ನ ನಾವೇನ್ ಮಾಡ್ತಾ ಹೋಗ್ಬೇಕು ಸೊ ಒಂದು ಎಕ್ಸ್ ಅಂತೇಳಿ ಟ್ರೀಟ್ ಮಾಡ್ತಾ ಹೋಗ್ಬೇಕು ಹಾಗಾದ್ರೆ ಇದೇನಾಗಿ ಕನ್ವರ್ಟ್ ಆಯ್ತು ಸೈನ್ ಎಕ್ಸ್ ಆಗಿ ಟ್ರೀಟ್ ಆಯ್ತು ಓಕೆನಾ ಇದೇನಾಗಿ ಟ್ರೀಟ್ ಆಯ್ತು ಸೈನ್ ಎಕ್ಸ್ ಆಗಿ ಟ್ರೀಟ್ ಆಯ್ತು ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಂತ ಗೊತ್ತಿದೆ ನಮಗೆ ಕಾಸ್ ಎಕ್ಸ್ ಅಂತ ಗೊತ್ತಿದೆ ಬಟ್ ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಬರಿಬೇಕು ಎಕ್ಸ್ ಸ್ಕ್ವಯರ್ ಪ್ಲಸ್ 5 ನೇ ಬರಿಬೇಕು ಓಕೆನಾ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಸೊ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಅಂದ್ರೆ ಇಲ್ದಿರುವಂತ ಫಂಕ್ಷನ್ ಆಗಿ ನಾವೇನ್ ಮಾಡ್ಬೇಕು ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅದನ್ನ ಹೆಂಗ್ ಬರಿತೀವಿ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಅಂತ ಬರೀತಾ ಹೋಗ್ತೀವಿ ಹಾಗಾದ್ರೆ ಈಗ ಇದನ್ನ ಅಬ್ಸರ್ವ್ ಮಾಡಿ ಇದಕ್ಕೆ ಡೆರಿವೇಟಿವ್ ಫೈಂಡ್ ಮಾಡ್ಕೋಬೇಕು ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಏನಿದೆ ಜಿ ಆಫ್ ಎಕ್ಸ್ ಫಾರ್ಮ್ಯಾಟ್ ಅಲ್ಲಿ ಇದೆ ಹಾಗಾದ್ರೆ ಸೊ ಎಫ್ ಆಫ್ ಎಕ್ಸ್ ಗೆ ನಾವು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಜಿ ಆಫ್ ಎಕ್ಸ್ ಗೆ ನಾವು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು ಹಾಗಾದ್ರೆ ಇದು ಏನಾಗುತ್ತೆ ಅಂತ ನೋಡೋಣ ಸೊ ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಸೊ ಪ್ಲಸ್ 5 into so ಈಗ ನಮಗೆ ಏನಿದೆ differentiation of x square we know that differentiation of x to the power n is equals to n into x to the power n minus 1 that is the first formula ಹಾಗಾದ್ರೆ n ಪ್ಲೇಸ್ ಅಲ್ಲಿ ಏನಿದೆ 2 ಇದೆ ಸೊ differentiation of x square ಮಾಡಿದ್ರೆ ನಮಗೆ ಏನು ಬರ್ತದೆ 2x ಬಂದ್ಬಿಡ್ತದೆ ಓಕೆನಾ ನಾವಿಲ್ಲಿ ಪ್ಲಸ್ ಬರೀತೀವಿ ಆಮೇಲೆ 5 ಅನ್ನೋದು ಏನಂತ ತಗೊಳ್ತೀವಿ ನಾವು ಕಾನ್ಸ್ಟೆಂಟ್ ಅಂತ ತಗೊಳ್ತೀವಿ ಸೊ ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ 0 ಆಗ್ತದೆ ಹಾಗಾದ್ರೆ ಕೊಟ್ಟಿರುವಂತಹ ಫಂಕ್ಷನ್ ಯಾವುದು ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಗೆ ಸೊ ನಮಗೆ ಡೆರಿವೇಟಿವ್ ಏನಾಗುತ್ತಪ್ಪ ಅಂತಂದ್ರೆ ಕಾಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಇಂಟು ಏನಾಗುತ್ತೆ 2x ಆಗುತ್ತೆ ಸೊ ದಿಸ್ ಇಸ್ ದ ಡೆರಿವೇಟಿವ್ ಫಾರ್ ದಿ ಫಂಕ್ಷನ್ ದಟ್ ಈಸ್ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಹಾಗಾದ್ರೆ ಸೆಕೆಂಡ್ ಕ್ವಶನ್ ನೋಡೋಣ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವಶನ್ ಸೆಕೆಂಡ್ ಡಿಫರೆನ್ಶಿಯೇಷನ್ ಅಪ್ಲೈ ಮಾಡಿದ್ರೆ ಸೊ ಡಿ ಬೈ ಡಿ ಎಕ್ಸ್ ಆಫ್ ಏನಾಗುತ್ತೆ ಕಾಸ್ ಆಫ್ ಸೈನ್ ಎಕ್ಸ್ ಆಗುತ್ತೆ ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ನೋಡ್ಕೋಬೇಕು ಈಗ ಕಾಸ್ ಆಫ್ ಇದನ್ನ ಅನ್ಕೋಬೇಕು ಎಕ್ಸ್ ಅನ್ಕೋಬೇಕು ಸೊ ನಮಗೆ ಏನ್ ಬರುತ್ತೆ ಕಾಸ್ ಎಕ್ಸ್ ಬರುತ್ತೆ ಹಾಗಾದ್ರೆ ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ನಮಗೆ ಫಾರ್ಮುಲಾ ಗೊತ್ತಿದೆ ಮೈನಸ್ ಏನಪ್ಪಾ ಅಂದ್ರೆ ಸೈನ್ ಎಕ್ಸ್ ಅಂತೇಳಿ ಅಗೇನ್ ನಾವ್ ಎಕ್ಸ್ ಪ್ಲಸ್ ಏನ್ ಬರೀಬೇಕು ಸೈನ್ ಎಕ್ಸ್ ಬರೀಬೇಕು ಅಗೇನ್ ನಾವೇನ್ ಮಾಡ್ಬೇಕು ಈ ಸೈನ್ ಎಕ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ ಮೈನಸ್ ಸೈನ್ ಆಫ್ ಏನಾಗುತ್ತೆ ಸೈನ್ ಎಕ್ಸ್ ಇಂಟು ಡಿಫರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನು ನಮಗೆ ಫಾರ್ಮುಲಾ ಗೊತ್ತಿದೆ ದಟ್ ಈಸ್ ಕಾಸ್ ಎಕ್ಸ್ ಆಗುತ್ತೆ ಸೊ ದಿಸ್ ಇಸ್ ದ ಡೆರಿವೇಟಿವ್ ಓಕೆನಾ ನೋಡಿ ನಾವು ಕಂಪೋಸಿಷನ್ ಫಂಕ್ಷನ್ ಫಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು ಕೊಟ್ಟಿರುವಂತ ಫಂಕ್ಷನ್ ಕಂಪೋಸಿಷನ್ ಫಂಕ್ಷನ್ ಹೌದೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಹೋಗೋಣ ಸೊ ಹೆಂಗೆ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಇದೆ ಸೊ ಇದರಲ್ಲಿ ಇಟ್ ಇಸ್ ಅ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ ದಟ್ ಈಸ್ ಅ ಸೈನ್ ಫಂಕ್ಷನ್ ಅದರ್ ಒನ್ ಇಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಫಂಕ್ಷನ್ ಅದು ಓಕೆನಾ ಸೊ ಹಾಗಾದ್ರೆ ಸೊ ಇಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಇದನ್ನ ಲೆಟ್ ಅಸ್ ಕನ್ಸಿಡರ್ y is equals to sin of x square plus 5 ಅಂತ ತಗೊಳ್ಳೋಣ ಸೊ ಡಿಫರೆನ್ಶಿಯೇಷನ್ ಅಪ್ಲೈಯಿಂಗ್ ಡಿಫರೆನ್ಶಿಯೇಷನ್ ಆನ್ ಬೋತ್ ಸೈಡ್ ಸೊ ನಾವೇನ್ ಮಾಡೋಣ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡ್ತಾ ಹೋಗ್ತೀವಿ x ಇಂದ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಅದನ್ನ ನಾವು ಹೇಗೆ ಬರಿತೀವಿ ಸೊ y ಇದೆ y treated as unknown function so we are differentiating with respect to x ಮಾಡೋದ್ರಿಂದ dy by dx ಅಂತ ಬರಿತೀವಿ ಹಾಗಾದ್ರೆ this is equals to ಈ ಫಂಕ್ಷನ್ ನಾವೇನ್ ಮಾಡ್ತಾ ಹೋಗ್ಬೇಕು ಡೆರಿವೇಟಿವ್ ಅಪ್ಲೈ ಮಾಡ್ತಾ ಹೋಗ್ಬೇಕು ಸೊ ಹಾಗೆ ನಾವೇನ್ ಬರಿತೀವಿ dy by dx ಆಫ್ ಏನ್ ಬರಿತೀವಿ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಬರಿತೀವಿ ಗೊತ್ತಿದೆ ಅಲ್ವಾ ಸೊ ಹಾಗಾದ್ರೆ ಸೊ ಇದನ್ನ ನಾವೇನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಅನ್ಕೋಬೇಕು ಎಕ್ಸ್ ಅಂತ ಅನ್ಕೊಂಡು ಡಿಫರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗತ್ತಪ್ಪ ಅಂದ್ರೆ ಕಾಸ್ ಎಕ್ಸ್ ಆಗುತ್ತೆ
ಓಕೆನಾ. ಹಾಗಾದ್ರೆ ಎಕ್ಸ್ ಪ್ಲಸ್ ಅಲ್ಲಿ ಏನಿದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇದೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅನ್ನು ಅಗೇನ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ನಮ್ಗೆ ಏನ್ ಬರ್ತದೆ, 2x ಬರ್ತದೆ. ಗೊತ್ತಲ್ವಾ. ಹಾಗಾದ್ರೆ ನೆಕ್ಸ್ಟ್ ಫಂಕ್ಷನ್ ಏನಿದೆ, ಲೆಟ್ y is equals ಅಂತ ತಗೊಳ್ಳೋಣ, cos of sin x ಅಂತ ತಗೊಳ್ಳೋಣ. ಸೊ ಸೆಕೆಂಡ್ ಕ್ವಶನ್ ಕೊಡಿದ್ರೆ ನಮಗೆ ನೋಡಿದ್ರೆ ಕಾಸ್ ಆಫ್ sin x. ಇಲ್ಲಿ ನೋಡಿ ನಮಗೆ ಇಲ್ಲಿ ಅಗೇನ್ ನಮಗೆ 3 ಫಂಕ್ಷನ್ಸ್ ಇದಾವೆ. ಯಾವ್ದಪ್ಪ ಅಂದ್ರೆ ಕಾಸ್ ಒಂದು ಫಂಕ್ಷನ್, ಸೈನ್ ಒಂದು ಫಂಕ್ಷನ್, ಎಕ್ಸ್ ಒಂದು ಫಂಕ್ಷನ್. ಸೊ ಕಾಸ್ ಸೈನ್ ಏನಾಯ್ತು, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆದ್ರೆ ಎಕ್ಸ್ ಅನ್ನೋದು ಆಲ್ಜಿಬ್ರೈಕ್ ಫಂಕ್ಷನ್ಸ್ ಆಯ್ತು. ಓಕೆನಾ. ಸೊ ಅದನ್ನ ನಾವು ಎರಡೇ ಫಂಕ್ಷನ್ ಅಂತ ಟ್ರೀಟ್ ಮಾಡ್ಕೊಳ್ಳೋಣ, ಕಾಸ್ ಆಫ್ ಸೈನ್ ಎಕ್ಸ್ ಅಂತ ಹೇಳಿ. ಸೊ ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ನಮ್ಗೆ ಏನ್ ಬರ್ತದೆ, ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಬರ್ತದೆ. ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ, ಸೈನ್ ಎಕ್ಸ್ ಇದೆ. ಅಗೇನ್ ಡಿಫ್ರೆನ್ಶಿಯೇಟ್ ಮಾಡೋಣ, ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಕಾಸ್ ಎಕ್ಸ್ ಬರ್ತದೆ. ಗೊತ್ತಿದೆ ಅಲ್ವಾ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ಡಿಫ್ರೆನ್ಶಿಯೇಷನ್ ಆಫ್ ಸೊ ಸೈನ್ ಆಫ್ ax plus b. Again it is a composition of one trigonometric function, another one is ಯಾವ್ದು ಕೊಟ್ಟಿದ್ದಾರೆ, ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟಿದ್ದಾರೆ. ಯಾವುದು, ax plus b ಅನ್ನೋದು. ಓಕೆನಾ. ವೇರ್ a ಅಂಡ್ b ಏನಾಗಿರ್ತದೆ, ಕಾನ್ಸ್ಟೆಂಟ್ ಆಗಿರ್ತದೆ. x ಅನ್ನೋದು ಏನಾಗಿರ್ತದೆ, ವೇರಿಯಬಲ್ ಆಗಿರ್ತದೆ. ಹಾಗಾದ್ರೆ ಸೊಲ್ಯೂಷನ್ ಹೇಗೆ, ನಾವು ಹೆಂಗೆ ಡೆರಿವೇಟಿವ್ ನಾವು ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಸೊ ಫಾರ್ 3, so we find out the solution. So let consider, let y is equals to ಏನ್ ಕೊಟ್ಟಿದ್ದಾರೆ, so sin of ax plus b ಅಲ್ವಾ. ನಾವೇನ್ ತಗೋಣ, sin of ax plus b ಇದೆ. ಸೊ ನಾವೇನ್ ಮಾಡ್ಬೇಕೀಗ, ಸೊ ಡಿಫ್ರೆನ್ಶಿಯೇಟ್ ನಾವೇನ್ ಮಾಡ್ತಗೋಣ ವಿತ್ ರೆಸ್ಪೆಕ್ಟ್ ಟು ಸೊ x on both side, differentiate with respect to x on both side ಮಾಡ್ತಾ ಹೋಗೋಣ. ಸೊ dy by ಏನಾಗುತ್ತೆ, dx is equals to ನೋಡ್ಬೇಕೀಗ, sin is one function, ax plus b is another function. ಸೊ ax plus b ಅನ್ನ ನಾವೇನ್ ಅನ್ಕೊಳ್ಳೋಣ, x ಅಂತ ಅನ್ಕೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ sin x ಏನಾಗುತ್ತೆ ಅಪ್ಪ ಅಂತ, ಸೊ ವಿ ಗೆಟಿಂಗ್ cos of ax plus b. ಅಗೇನ್ ನಾವೇನ್ ಮಾಡ್ಬೇಕು, d by dx ಏನ್ ಮಾಡ್ತಾ ಹೋಗ್ಬೇಕು, ax plus b ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಇದನ್ನ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಏನಿದೆ, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ, k ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಏನಿದೆ ಜಿ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಹೆಂಗಿದೆ, k ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇದೆ. ನೋಡಿ ಇದನ್ನ ನಿಮಗೆ ಯಾವ ರೂಲ್ ಅನ್ನು ಅಪ್ಲೈ ಮಾಡ್ಬೇಕು, ಇದಕ್ಕೆ ಸ್ಕೇಲಾರ್ ಮಲ್ಟಿಪ್ಲೈ ರೂಲ್ ಅನ್ನು ಅಪ್ಲೈ ಮಾಡ್ಬೇಕು. ಇದಕ್ಕೆ ಏನಕ್ಕೆ ಅಪ್ಲೈ ಮಾಡ್ಬೇಕು, ಸ್ಕೇಲಾರ್ ಮಲ್ಟಿಪ್ಲೈ ರೂಲ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಹೇಗೆ, ಕೆ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗತ್ತಪ್ಪ ಅಂತ, ಸೊ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹಾಕಿ ಬರ್ಕೊಳ್ಳೋಣ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಏನಾಗುತ್ತೆ, ಇಲ್ಲಿ ನೋಡ್ಕೋಬೇಕು. ಎ ಅನ್ನೋದೇನೋ ಕಾನ್ಸ್ಟೆಂಟ್, ಅದನ್ನ ಹೊರಗಡೆ ಇಟ್ಕೊಳ್ತೀನಿ. ಸೊ ಇನ್ನು ಮುಂದೆ ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ವಿಲ್ ಗೆಟಿಂಗ್ 1 ಬರ್ತಾ ಹೋಗ್ತದೆ. ಸೇಮ್ ಫಂಕ್ಷನ್ ನಾವು ಡೆರಿವೇಟಿವ್ ಅಪ್ಲೈ ಮಾಡಿದಾಗ ನಮ್ಗೆ ಏನ್ ಬರ್ತಾ ಹೋಗ್ತದೆ, 1 ಬರ್ತಾ ಹೋಗ್ತದೆ. ಸೊ ಇಲ್ಲಿ ನಾವ್ ಏನ್ ಬರ್ಕೋಬಹುದು, 1 ಅಂತ ಬರೀಬಹುದು. ಹಾಗಾದ್ರೆ ಸೊ ಡಿಫ್ರೆನ್ಶಿಯೇಷನ್ ಆಫ್ ಬಿ ಅನ್ನೋದೇನು ಹೇಳಿದೀನಿ, ಕಾನ್ಸ್ಟೆಂಟ್ ಹೇಳಿದೀನಿ, ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಸೊ ನಮಗೆ ಏನ್ ಬರ್ತದೆ, ಸೊ ಇಲ್ಲಿ a ಆಫ್ 1 ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ a. ಸೊ a ಆಫ್ ಕಾಸ್ ಆಫ್ ಏನಂತ ಬರೀಬಹುದು, ax ಪ್ಲಸ್ b ಅಂತ ಬರೀತಾ ಹೋಗಬಹುದು. ಗೊತ್ತಾಗ್ತಿದೆ ಅಲ್ವಾ. ಸೊ ಪ್ಲಸ್ ಬಿ. ಓಕೆನಾ. ಸೊ ನೆಕ್ಸ್ಟ್ ಏನಿದಪ್ಪ ಅಂತಂದ್ರೆ, ಸೊ ಫೋರ್ತ್ ಒನ್ ಸೀಕೆಂಟ್ ಆಫ್ ಟ್ಯಾನ್ ಆಫ್ ಎಕ್ಸ್ ಇದೆ. ಸೊ ಯಾವ್ದಿದೆ, ಸೊ ಫೋರ್ತ್ ಒನ್ ಕೊಟ್ಟಿದ್ದಾರೆ. ಸೊ ಫೋರ್ತ್ ಒನ್ ಎಕ್ಸಾಂಪಲ್ ನೋಡೋಣ. ಸೊ ದಟ್ ಈಸ್ ಸೊ ಸೀಕೆಂಟ್ ಆಫ್, ಅದನ್ನ ತಗೊಳ್ಳೋಣ, ಲೆಟ್ y is equals to ಸೊ ಸೀಕೆಂಟ್ ಆಫ್ ಟ್ಯಾನ್ ಆಫ್ ಎಕ್ಸ್ ಅಥವಾ ಸೀಕೆಂಟ್ ಆಫ್ ಟ್ಯಾನ್ ಎಕ್ಸ್ ಅಂತ ಬರ್ಕೊಳ್ಬಹುದು. ಓಕೆನಾ. ಸೊ ಹಾಗಾದ್ರೆ ಸೊ ನಾವು ನೋಡ್ತಾ ಹೋಗೋಣ, ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನಾಗಬಹುದು, ಸೇಮ್ ನಾವು ಬರೀತಾ ಹೋಗ್ತೀವಿ. ಸೊ ಸೆಕೆಂಡ್ ಸ್ಟೆಪ್ ಏನು, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್, ಹೌದಲ್ವಾ. ಸೊ ಇದನ್ನ ಬರೆಯೋಣ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ಬೇಕು, ಇದಕ್ಕೆ ಡೆರಿವೇಟಿವ್ ಫೈಂಡ್ ಮಾಡ್ಕೊಳ್ತಾ ಹೋಗ್ಬೇಕು, dy ಬೈ dx ಅಂತ ಹೇಳಿ. ಸೊ ನಮಗೆ ಸೈನ್ ಎಕ್ಸ್, ಈಗ ನಮಗೆ ಏನ್ ಮಾಡ್ಬೇಕು, ಈಗ ಸೀಕೆಂಟ್ ಎಕ್ಸ್ ಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನಾಗುತ್ತೆ, ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಈಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಓಕೆನಾ. ಸೊ ಬೇಕಾದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಲ್ಲಿ ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನಿದೆ, ಸೀಕೆಂಟ್ ಎಕ್ಸ್ ಇಂಟು ಏನಿದೆ, ಟ್ಯಾನ್ ಎಕ್ಸ್ ಆಗಿದೆ. ಹಾಗಾದ್ರೆ ಸೊ ಏನಾಗತ್ತಪ್ಪ ಅಂತಂದ್ರೆ ಈಗ ಸೊ ನಮಗೆ ಏನ್ ಕೊಟ್ಟಿದ್ದಾರೆ, ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಆಫ್ ಟ್ಯಾನ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಅಂದ್ರೆ ಏನಿಲ್ಲಿ ಟ್ಯಾನ್ ಎಕ್ಸ್, ಅಗೇನ್ ಏನ್ ಬರೀತದೆ,
tan of tan x ಬಂದ್ಬಿಡ್ತದೆ. ಸೊ ನಮಗೆ ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಬಟ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಇಲ್ಲಿ ಟ್ಯಾನ್ ಎಕ್ಸ್ ಇದೆ, ಅದನ್ನ ಹಾಗೆ ಬರೀಬೇಕು. ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ ಏನಾಗುತ್ತೆ ಟ್ಯಾನ್ ಎಕ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಏನಂತ ಬರೀಬಹುದು ಸೀಕೆಂಟ್ ಆಫ್ ಟ್ಯಾನ್ ಎಕ್ಸ್ ಇಂಟು ಸೊ ಟ್ಯಾನ್ ಆಫ್ ಟ್ಯಾನ್ ಎಕ್ಸ್ ಸೊ ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಏನಾಗತ್ತಪ್ಪ ಅಂದ್ರೆ ಸೀಕೆಂಟ್ ಏನಾಗುತ್ತೆ ಎಕ್ಸ್ ಆಗ್ತಾ ಹೋಗ್ತದೆ. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಡೆರಿವೇಟಿವ್ ಫಾರ್ ಸೊ ಯಾವ್ದಕ್ಕೆ ಸೊ ಸೀಕೆಂಟ್ ಎಕ್ಸ್ ಆಫ್ ಯಾವ್ದಕ್ಕೆ ಟ್ಯಾನ್ ಎಕ್ಸ್ ಗೆ. ಓಕೆನಾ? ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ದಟ್ ಈಸ್ 2 into square root of ಏನಿದೆ cot of x square ಇದೆ. ಸೊ ಸಿಂಪಲ್, ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಸೊ ಏನ್ ಕೊಟ್ಟಿದ್ದಾರೆ 2 into ಅದಲ್ವಾ, ಸೊ ಸ್ಕ್ವಯರ್ ರೂಟ್ ಆಫ್ ಕಾಟ್ ಆಫ್ ಎಕ್ಸ್ ಸ್ಕ್ವಯರ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಫಾರ್ ದಿಸ್ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಅಗೇನ್. ಸೊ ಇಟ್ ಈಸ್ ಆಲ್ಸೋ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್. ಸೊ ಯಾವ್ದಾದಿದೆ ಕಾಟ್ ಫಂಕ್ಷನ್, ಅಗೇನ್ ಇದೆ ಎಕ್ಸ್ ಸ್ಕ್ವಯರ್ ಫಂಕ್ಷನ್ ಇದೆ, ಅಂಡರ್ ದಿ ಸ್ಕ್ವಯರ್ ರೂಟ್ ಇದೆ. ಓಕೆನಾ? ಸೊ ಲೆಟ್ y is equals to 2 into square root of ಏನಿದೆ cot of x square. ಓಕೆನಾ? ಸೊ ಈಗ ಡಿಫ್ರೆನ್ಶಿಯೇಟ್ ಸೊ ವಿತ್ ರೆಸ್ಪೆಕ್ಟ್ ಟು ಏನ್ ಮಾಡ್ತೋಗೋಣ ಎಕ್ಸ್ ಮಾಡಿದ್ರೆ ಸೊ dy by dx is equals to ಸೊ ಡಿಫ್ರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಏನೋ ನಮಗೆ ಗೊತ್ತಿದೆ. ಡಿಫರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 1/2 ರೂಟ್ ಎಕ್ಸ್ ಅಲ್ವಾ? ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು? ಸೊ ಈ 2 ಹಾಗೆ ಬರೆಯೋಣ. ಡಿಫರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಏನೋ 1/2 ರೂಟ್ ಎಕ್ಸ್ ಯಾವುದು cot of x square. ಅಗೇನ್ ನಾವೇನ್ ಮಾಡ್ಬೇಕೀಗ ಸೊ ಡಿಫರೆನ್ಶಿಯೇಷನ್ ಆಫ್ cot of x square ಮಾಡ್ಕೋಬೇಕು. ಸೊ ಹಾಗಾದ್ರೆ ಈ ಟು ಕ್ಯಾನ್ಸಲ್ ಆಗತ್ತೆ. ಸೊ ವಿ ಗೆಟಿಂಗ್ 1 divisible by ಅಂಡರ್ ಸ್ಕ್ವೇರ್ ರೂಟ್ ಆಫ್ ಎಂತ ಬರಿತೀವಿ cot of x square ಅಂತ ಬರಿತೀವಿ. ಹಾಗಾದ್ರೆ ಡಿಫರೆನ್ಶಿಯೇಷನ್ ಆಫ್ cot x square, ಹಾಗಾದ್ರೆ ನಮಗೆ ಏನ್ ಬೇಕು ಈಗ x, ಇಟ್ ಇಸ್ ಆಲ್ಸೋ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ ದಟ್ ಈಸ್ cot is ಅಂಡರ್ ಫಂಕ್ಷನ್, cot ಫಂಕ್ಷನ್ ಇದೆ, x ಸ್ಕ್ವೇರ್ ಫಂಕ್ಷನ್ ಇದೆ. ಹಾಗಾದ್ರೆ ನಮಗೆ ಏನ್ ಬೇಕೀಗ ಡಿಫರೆನ್ಶಿಯೇಷನ್ ಆಫ್ cot x ಬೇಕು. ಸೊ ನಾವು ನೋಡೋದಾದ್ರೆ ಸೊ ಡಿಫರೆನ್ಶಿಯೇಷನ್ ಆಫ್ cot x is equals ಇದೆ ಮೈನಸ್ ಕೊಸೀಕೆಂಟ್ ಸ್ಕ್ವೇರ್ x ಇದೆ, ಹೌದಲ್ವಾ? ಸೊ ಇಲ್ಲಿದೆ ಫಾರ್ಮುಲಾ ದಟ್ ಈಸ್ ಮೈನಸ್ ಕೊಸೀಕೆಂಟ್ ಸ್ಕ್ವೇರ್ ಎಕ್ಸ್. ಸೊ ಅದನ್ನ ಈಗ ನಾವೇನ್ ಮಾಡ್ತಾ ಹೋಗೋಣ ಇಲ್ಲಿ ಅಪ್ಲೈ ಮಾಡೋಣ. ಸೊ ಡಿಫರೆನ್ಶಿಯೇಷನ್ ಆಫ್ ಕಾಟ್ ಎಕ್ಸ್ ಅಂದ್ರೆ ಏನಾಗುತ್ತೆ ಮೈನಸ್ ಸೊ ಏನಾಗುತ್ತೆ ಕೊಸೀಕೆಂಟ್ ಸ್ಕ್ವೇರ್ ಆಫ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್. ನೋಡಿ ಇಲ್ಲಿ ಅಗೇನ್ ಎಕ್ಸ್ ಸ್ಕ್ವೇರ್ ಇದೆ, ಅಗೇನ್ ವಿ ಹ್ಯಾವ್ ಟು ಫೈಂಡ್ ದ ಡೆರಿವೇಟಿವ್ ಫಾರ್ ದಟ್ ಫಂಕ್ಷನ್ ದಟ್ ಈಸ್ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು? ಸೊ ಮೈನಸ್ ಆಫ್ 1 divisible by square root of cot of x square. ಸೊ ಏನಾಗುತ್ತೆ ಇಲ್ಲಿ ಕೊಸಿಕೆಂಟ್ ಸ್ಕ್ವೇರ್ x ಇಂಟು ಕೊಸಿಕೆಂಟ್ ಸ್ಕ್ವೇರ್ ಆಫ್ x ಸ್ಕ್ವೇರ್ ಇಂಟು ಈಗ ಡಿಫರೆನ್ಶಿಯೇಷನ್ ಆಫ್ x ಸ್ಕ್ವೇರ್ ಏನಾಗುತ್ತೆ 2x ಬರ್ತದೆ. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಡೆರಿವೇಟಿವ್ ಆರ್ ಫೈನಲಿ ವಿ ಕ್ಯಾನ್ ಇಟ್ ಆಸ್ ಮೈನಸ್ ಸೊ 2x ಇಂಟು ಸೊ ಏನ್ ಬರೀಬಹುದು ಕೊಸಿಕೆಂಟ್ ಸ್ಕ್ವೇರ್ x ಸ್ಕ್ವೇರ್ ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ ಏನಂತ ಬರೀಬಹುದು cot of x ಸ್ಕ್ವೇರ್ ಅಂತ ಬರೀಬಹುದು. ಸೊ ದಿಸ್ ಇಸ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ದಟ್ ಈಸ್ 2 ಇಂಟು ಸ್ಕ್ವೇರ್ ರೂಟ್ ಆಫ್ cot of x ಸ್ಕ್ವೇರ್. ಗೊತ್ತಾಗ್ತಿದೆ ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಅದೇನಂತ ಕೊಟ್ಟಿದ್ದಾರೆ ಅಪ್ಪ ಅಂದ್ರೆ ಸೊ ದೇ ಗಿವನ್ ಸೊ ಸಿಕ್ಸ್ತ್ ಪ್ರಾಬ್ಲಮ್. ಸೊ ಕಾಸ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್, ಇಲ್ಲಿ ಕಾಸ್ ಎಕ್ಸ್ ಇಸ್ ಒನ್ ಫಂಕ್ಷನ್, ಸೊ ರೂಟ್ ಎಕ್ಸ್ ಇಸ್ ಅನದರ್ ಫಂಕ್ಷನ್. ಹಾಗಾದ್ರೆ ಫಾರ್ ದಿಸ್ ಒನ್ಗೆ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಕೊಂಡು ತಗೋಣ. ಲೆಟ್ ವೈ ಇಸ್ ಈಕ್ವಲ್ಸ್ ಟು ಏನ್ ತಗೊಳ್ಳೋಣ ಕಾಸ್ ಆಫ್ ರೂಟ್ ಎಕ್ಸ್ ಅಂತ ತಗೊಳ್ತೀವಿ. ಸೊ ಹಾಗಾದ್ರೆ ಸೊ ಕಾಸ್ ಇಸ್ ಒನ್ ಫಂಕ್ಷನ್, ರೂಟ್ ಎಕ್ಸ್ ಇಸ್ ಅನದರ್ ಫಂಕ್ಷನ್, ಸೊ ವಿಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ನಾವೇನ್ ಮಾಡೋಣ ಎಕ್ಸ್ ಮಾಡೋಣ. ಸೊ ಹಾಗಾದ್ರೆ ಏನಾಯ್ತು dy by dx is equals to ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಸೊ ಮೈನಸ್ ನಾವೇನ್ ಬರಿತೀವಿ ಸೈನ್ ಎಕ್ಸ್ ಬರಿತೀವಿ. ಅಗೇನ್ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ಫಾರ್ ದಿ ಫಂಕ್ಷನ್ ರೂಟ್ ಎಕ್ಸ್. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಆಸ್ ಇಟ್ ಈಸ್ ಡಿಫರೆನ್ಶಿಯೇಷನ್ ಆಫ್ ರೂಟ್ ಎಕ್ಸ್ ಏನೋ 1/2 ರೂಟ್ ಎಕ್ಸ್ ಆಗುತ್ತೆ. So this is the derivative for this function that is so cos of root x.
ನೋಡ್ಕೋಬೇಕು. ಇದು ಕಂಪೋಸಿಟ್ ಫಂಕ್ಷನ್ ಹೌದು ಇಲ್ಲ ಅಂತೇಳಿ. ಸೊ ಕಂಪೋಸಿಟ್ ಫಂಕ್ಷನ್ ಅಂದ ಕೂಡಲೇ ಸೊ ನಾವೇನ್ ಮಾಡ್ತಾ ಹೋಗ್ಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಫಂಕ್ಷನ್ ನಾವು ಕಾಸ್ ಆಫ್ ರೂಟ್ ಎಕ್ಸ್ ಕೊಟ್ಟಿದ್ರೆ ಅದನ್ನ ಎಕ್ಸ್ ಅಂತ ಅನ್ಕೊಂಡು ಕಾಸ್ ಎಕ್ಸ್ ಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಬಟ್ ಎಕ್ಸ್ಪ್ರೆಷನ್ ನಾವು ರೂಟ್ ಎಕ್ಸೇ ಬರಿಬೇಕು. ತದನಂತರದಲ್ಲಿ ಅಗೇನ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದ ರೂಟ್ ಎಕ್ಸ್ ಫಂಕ್ಷನ್. ಸೊ ಏನಾಗುತ್ತೆ 1/2 ರೂಟ್ ಎಕ್ಸ್ ಆಗಿಬಿಡ್ತದೆ. ನೆಕ್ಸ್ಟ್ ಒನ್. ಸೊ ನೋಡಿ, ನಾನೀಗ ಇಲ್ಲಿವರೆಗೂ ಒಂದು ಮೆಥಡ್ ಹೇಳಿದೆ. ನಾ ಇನ್ನೊಂದು ಮೆಥಡ್ ಅಲ್ಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಹೆಂಗಪ್ಪ ಅಂತಂದ್ರೆ ಸೊ ಅಗೇನ್ ಇಟ್ ಇಸ್ ಆಲ್ಸೋ ಕಂಪೋಸಿಟ್ ಆಫ್ ಟೂ ಫಂಕ್ಷನ್, ದಟ್ ಇಸ್ ಸೈನ್ ಫಂಕ್ಷನ್, ಅನದರ್ ಒನ್ ಇಸ್ ಎಕ್ಸ್ ಸ್ಕ್ವೇರ್ ಫಂಕ್ಷನ್. ಸೊ ಲೆಟ್ ಕನ್ಸಿಡರ್ y ಇಸ್ ಈಕ್ವಲ್ಸ್ ಟು ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಎಂತ ಕನ್ಸಿಡರ್ ಮಾಡ್ಕೊಂಡ್ವಿ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡ್ವಿ. ಹಾಗಾದ್ರೆ ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನ್ ಮಾಡ್ತಾ ಹೋಗೋಣ, ಎಕ್ಸ್ ಮಾಡೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಸೊ dy ಬೈ ಡಿ ಎಕ್ಸ್. ನೋಡಿ ಇದನ್ನ ಹೆಂಗ್ ಬರ್ಕೊಂಡ್ಬಿಡ್ತೀನಪ್ಪ ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ನಾವೇನ್ ಬರಿಬಹುದು, ಡಿ ಬೈ ಡಿ ಎಕ್ಸ್ ಆಫ್ ಏನಂತ ಬರಿಬಹುದು, ಎಕ್ಸ್ ಸ್ಕ್ವಯರ್ ಅಂತ ಬರಿಬಹುದು. ಸೊ ದಿಸ್ ಇಸ್ ದ ಅನದರ್ ಮೆಥಡ್. ಓಕೆನಾ. ಸೊ ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಇದೇನಂತ ಅನ್ಕೊಳ್ಳೋಣ, ಎಕ್ಸ್ ಅಂತ ಅನ್ಕೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಸೊ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ನಮಗೆ ಬಂದ್ಬಿಡ್ತದೆ 2x ಆಗುತ್ತೆ. ಎರಡು ಸೇಮೆ. ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಫಸ್ಟ್ ಗೆ ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತಾ ಇದ್ವಿ, ಆಮೇಲೆ ಸೊ ಆಮೇಲೆ ಎಕ್ಸ್ ಸ್ಕ್ವೇರ್ ಬರೀತಾ ಇದ್ವಿ. ಬಟ್ ನಾವೇನ್ ಬರೀತಿದ್ವಿ, ಪ್ರತಿಯೊಂದು ಫಂಕ್ಷನ್ ಏನೇನ್ ಫಂಕ್ಷನ್ಸ್ ಗಳು ಇದಾವೋ ಆ ಫಂಕ್ಷನ್ಸ್ ಗಳಿಗೆ ನಾವೇನ್ ಮಾಡ್ತಾನೋ ಪ್ರಾಡಕ್ಟ್ ಆಗಿ ಸೊ ಡಿ ಎಕ್ಸ್ ಬರೀತಾ ಹೋಗೋಣ. ಇನ್ ಫಾರ್ ಎಕ್ಸಾಂಪಲ್ ನಾವ್ ಇನ್ನೊಂದು ಎಕ್ಸಾಂಪಲ್ ತಗೊಂಡೋಗಿದ್ರೆ, ಸೊ ನಮಗೆ ಇನ್ ಕೇಸ್ ಸೈನ್ ಆಫ್ ಟ್ಯಾನ್ ಆಫ್ ಸಮ್ ಎಕ್ಸ್ ಸ್ಕ್ವೇರ್ ಇತ್ತು ಅಂತಂದ್ರೆ ಇದನ್ನ ನಾವು y ಇಸ್ ಈಕ್ವಲ್ಸ್ ಟು ಸೈನ್ ಆಫ್ ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ನ ಹೇಗ್ ಬರ್ಕೋಬಹುದಪ್ಪ ಅಂದ್ರೆ ಸೊ ಡಿ ಬೈ ಡಿ ಎಕ್ಸ್ ಆಫ್ ಏನ್ ಬರ್ಕೊಳ್ಳಿ, ಫಸ್ಟ್ ಸ್ಟೆಪ್ ಅಲ್ಲಿ ಸೈನ್ ಆಫ್ ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು. ನೆಕ್ಸ್ಟ್ ಏನ್ ಬರ್ಕೊಳ್ಳೋಣ, ಡಿ ಬೈ ಡಿ ಎಕ್ಸ್ ಆಫ್ ಏನ್ ಬರ್ಕೊಳ್ಳಿ, ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಬರ್ಕೊಳ್ಬಹುದು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಈಗ ನೋಡಿ ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡಿ ಸೇಮ್ ಆನ್ಸರ್ ಬರುತ್ತೆ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ಏನು, ಸೊ ಕಾಸ್ ಆಫ್ ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಸೊ ನಮಗೆ ಗೊತ್ತಿದೆ ಸೀಕೆಂಟ್ ಸ್ಕ್ವೇರ್ ಆಫ್ ಎಕ್ಸ್. ಅಗೇನ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಆಗುತ್ತೆ. ನಾವು ಈ ರೀತಿಯಾಗಾದ್ರೂ ಮಾಡಬಹುದು ಅಥವಾ ಸ್ಟೆಪ್ ಬೈ ಸ್ಟೆಪ್ ಆದ್ರೂ ಮಾಡ್ತಾ ಹೋಗಬಹುದು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ ಟು ಫೈಂಡ್ ದ ಡೆರಿವೇಟಿವ್ ಆಫ್ ದಿ ಕಂಪೋಸಿಟ್ ಫಂಕ್ಷನ್. ಅಥವಾ ನಾವೇನ್ ಮಾಡ್ತಾ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್. ನಾವು ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡಿದ್ವಲ್ವಾ, ಹೆಂಗೆ ಕಾಸ್ ಒಂದು ಫಂಕ್ಷನ್ ರೂಟ್ ಎಕ್ಸ್ ಫಂಕ್ಷನ್, ಕಾಸ್ ಆಫ್ ರೂಟ್ ಎಕ್ಸ್ ಅನ್ನ ರೂಟ್ ಎಕ್ಸ್ ಎಕ್ಸ್ ಅಂತ ತಗೊಂಡು ಸೊ ಕಾಸ್ ಎಕ್ಸ್ ಗೆ ಡಿಫ್ರೆನ್ಶಿಯೇಟ್ ಮಾಡಿ ಆಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ಸೊ ಡೆರಿವೇಟಿವ್ ದಟ್ ಇಸ್ ರೂಟ್ ಎಕ್ಸ್ ಗೆ ಡೆರಿವೇಟಿವ್ ಫೈಂಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾನೇನ್ ಮಾಡ್ತಾ ಹೋಗ್ತೇನಪ್ಪ ಅಂದ್ರೆ ಎಷ್ಟು ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಸೈನ್ ಇಸ್ ಒನ್ ಫಂಕ್ಷನ್, ಟ್ಯಾನ್ ಇಸ್ ಒನ್ ಫಂಕ್ಷನ್, ಎಕ್ಸ್ ಸ್ಕ್ವೇರ್ ಇಸ್ ಅನದರ್ ಫಂಕ್ಷನ್. ಸೊ ಅದನ್ನ ನಾನು ಹೆಂಗ್ ಮಾಡ್ತೀನಿ, ಸೈನ್ ಫಂಕ್ಷನ್ ಒಂದು ಸಪರೇಟ್ ಮಾಡ್ಕೊಳ್ತೀನಿ. ಹೆಂಗೆ, ಡೆರಿವೇಟಿವ್ ಆಫ್ ಸೈನ್ ಫಂಕ್ಷನ್ ಅಂದ್ರೆ ಟ್ಯಾನ್. ಸೊ ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ನಾವೇನ್ ಅನ್ಕೊಂಡು ಒಂದು ಫಂಕ್ಷನ್ ಅಂತ ಅನ್ಕೊಂಡು ಅದನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ ಡೆರಿವೇಟಿವ್ ಆಫ್ ಸೈನ್ ಆಫ್ ಟ್ಯಾನ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಡೆರಿವೇಟಿವ್ ಆಫ್ ನೆಕ್ಸ್ಟ್ ಯಾವ್ದ್ರದ್ದು ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಡೆರಿವೇಟಿವ್ ಆಫ್ ಏನ್ ಬರ್ಕೊಳ್ಳೋಣ, ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಸೊ ಏನಾಯ್ತು, ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಆಫ್ ಎಕ್ಸ್ ಏನಾಗುತ್ತೆ, ಕಾಸ್ ಆಗುತ್ತೆ. ಸೊ ಎಕ್ಸ್ ಪ್ಲೇಸ್ ನಾವೇನ್ ಬರೀಬೇಕು, ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ ನೇ ಬರೆದು ಬಿಡಬೇಕು. ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ ಸೀಕೆಂಟ್ ಎಕ್ಸ್, ಟ್ಯಾನ್ ಎಕ್ಸ್ ಏನಿದೆ ಸೀಕೆಂಟ್ ಸ್ಕ್ವೇರ್ ಆಫ್ ಎಕ್ಸ್, ಬಟ್ ಎಕ್ಸ್ ಪ್ಲೇಸ್ ಏನಿದೆ ಎಕ್ಸ್ ಸ್ಕ್ವೇರ್ ಬರೀಬೇಕು. ಅಗೇನ್ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 2x ಬರ್ತಾ ಹೋಗ್ತದೆ. ಈ ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು ಅಥವಾ ಆ ಪ್ರೊಸೀಜರ್ ಆದ್ರೂ ಸಾಲ್ವ್ ಮಾಡ್ತಾ ಹೋಗಬಹುದು. ಸೊ ದಿಸ್ ಈಸ್ ದ ಪ್ರೊಸೀಜರ್ ಟು ಫೈಂಡ್ ದ ಡೆರಿವೇಟಿವ್ ಫಾರ್ ದಿ ಕಾಂಪೋಸಿಟ್ ಫಂಕ್ಷನ್ಸ್. ಸೊ ನೋಡಿ, ಈ ಟಾಪಿಕ್ ಮೇಲೆ ನಿಮಗೆ 1 ಮಾರ್ಕ್ಸ್ ಇಂದ 1 ಕ್ವಶನ್ ಅಂತೂ ಫಾರ್ ಥಿಯರಿ ಎಕ್ಸಾಮ್ಗೆ ಇದ್ದೇ ಇರ್ತದೆ. ಓಕೆನಾ. ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ ಸೊ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ಸ್. ಸೊ ನಿಮಗೆ ಫಂಕ್ಷನ್ಸ್ ಅಲ್ಲಿ 2 ಫಂಕ್ಷನ್ಸ್ ಗಳನ್ನು ನೋಡ್ತಾ ಹೋಗ್ಬೋದು. ಒಂದು ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಒನ್ ಇಸ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳಿ. ಹಾಗಾದ್ರೆ ಸೊ ಇಲ್ಲಿ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನಿರಬಹುದು, ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಹೇಗಿರಬಹುದು. ಸೊ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತಂದ್ರೆ ಏನಪ್ಪಾ ಅಂದ್ರೆ ಸೊ ಒಂದು ಫಂಕ್ಷನ್ ನ ಇನ್ನೊಂದು ಫಂಕ್ಷನ್ ಆಗಿ ಈಸಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದು, ಸೊ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಂದಿರಬಹುದು. ಏನಂದ್ರೆ ಸೊ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಆರ್ ದಿ ಫಂಕ್ಷನ್ ವೇರ್ ಒನ್ ವೇರಿಯಬಲ್ ಇಸ್ ಕ್ಲಿಯರ್ಲಿ ಎಕ್ಸ್ಪ್ರೆಸ್ಡ್ ಆಸ್ ಅ ಫಂಕ್ಷನ್ ಆಫ್ ಅದರ್ ಅಂತ ಹೇಳಿ. ಸಚ್ ಆಸ್ ಇಲ್ಲಿ ನೋಡಿ ನಾವೇನ್ ಬರ್ದಿದ್ವಿ, ಸೊ y ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, 2x ಮೈನಸ್ y. ಅಂದ್ರೆ ಸೊ y ಇಸ್ ಈಕ್ವಲ್ಸ್ ಟು ಇದೇನಾಯ್ತು, ಫಂಕ್ಷನ್ ಆಫ್ x ಆಯ್ತು. ಹಾಗಾದ್ರೆ ಒಂದು ಫಂಕ್ಷನ್ ನ ಇನ್ನೊಂದು ಫಂಕ್ಷನ್ ಆಗಿ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ನಾವು ಬರೀತೇ ಬಂದ್ರೆ ಅಂತಹ ಫಂಕ್ಷನ್ಸ್ ನಾವೇನಂತ ಕರಿತೀವಿ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ.
ಹಾಗಾದ್ರೆ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನಿರಬಹುದು? ನೆಕ್ಸ್ಟ್ ಒನ್ ಯಾವುದು? ಇಂಪ್ಲಿಸಿಟ್ ಫಂಕ್ಷನ್. ಸೊ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ ಇದಕ್ಕೆ ಅಪೋಸಿಟ್. ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಫಂಕ್ಷನ್ ನ ಇನ್ನೊಂದು ಫಂಕ್ಷನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಕ್ಲಿಯರ್ ಆಗಲ್ಲ ಅಂತಂದ್ರೆ ನಾವೆಂತ ಕರಿತೀವಿ? ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ. ಸೊ ಇಲ್ಲಿದೆ ಎಕ್ಸ್ ಸ್ಕ್ವಯರ್ ಮೈನಸ್ 2y³ 4y ಇದೆ. ಸೊ ಈ ಫಂಕ್ಷನ್ ನಾವು ಒಂದು ಫಂಕ್ಷನ್ ದಟ್ ಇಸ್ y ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ಆಫ್ y ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಅಂತಹ ಫಂಕ್ಷನ್ ನಾವೆಂತ ಕರಿತೀವಿ? ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಕ್ಲಿಯರ್ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ನಾವು ಕರಿತಾ ಹೋಗ್ತೀವಿ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಾವು ಏನ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ ಈಗ ಡೆರಿವೇಟಿವ್ ಫೈಂಡ್ ಮಾಡ್ತಾ ಹೋಗೋಣ. ಯಾವುದಕ್ಕೆ? ಇಂಪ್ಲಿಸಿಟ್ ಫಂಕ್ಷನ್ಸ್ ಗಳಿಗೆ ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ದಿಸ್ ಇಸ್ ದ ಸೆಕೆಂಡ್ ಕಾನ್ಸೆಪ್ಟ್ ಇನ್ ದ ಡೆರಿವೇಟಿವ್. ನೋಡಿ, ಫಸ್ಟ್ ನಾವು ಯಾವ ಫಂಕ್ಷನ್ ಗಳಿಗೆ ಡೆರಿವೇಟಿವ್ ನ ಫೈಂಡ್ ಮಾಡ್ಕೊಂತ ಹೋಗಿದ್ವಿ? ಕಂಪೋಸಿಟ್ ಫಂಕ್ಷನ್ಸ್ ಗೆ ನಾವು ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ತಾ ಹೋದ್ವಿ. ಈಗ ನಾವೇನ್ ಫೈಂಡ್ ಮಾಡ್ತಾ ಹೋಗ್ತಾ ಇದೀವಿ? ಸೊ ಇಂಪ್ಲಿಸಿಟ್ ಫಂಕ್ಷನ್ಸ್ ಗಳಿಗೆ ನಾವು ಹೇಗೆ ಡೆರಿವೇಟಿವ್ ನ ಫೈಂಡ್ ಮಾಡ್ತಾ ಹೋಗಬಹುದು? ಓಕೆನಾ? ಇವೆಲ್ಲ ನೆನಪಿರ್ಬೇಕು. ನೆಕ್ಸ್ಟ್ ನಾನು ಹೇಳ್ತೀನಿ, ನಾವು ಯಾಕೆ ಸರ್ ಕಂಪೋಸಿಟ್ ಫಂಕ್ಷನ್ಸ್ ಗಳಿಗೆ ಡೆರಿವೇಟಿವ್ ಫೈಂಡ್ ಮಾಡ್ಕೋಬೇಕು, ಇಂಪ್ಲಿಸಿಟ್ ಫಂಕ್ಷನ್ಸ್ ಗೆ ಡೆರಿವೇಟಿವ್ ಗಳನ್ನ ಫೈಂಡ್ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಅದನ್ನ ನಾನು ಹೇಳ್ತೀನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಂತ ಬರ್ತಾ ಹೋಗ್ತದೆ. ಆ ಚಾಪ್ಟರ್ ನಾವು ವಾಟ್ ಇಸ್ ದ ಯೂಸ್ ಆಫ್ ದೀಸ್ ಡೆರಿವೇಟಿವ್ಸ್ ಅಂತೇಳಿ ಗೊತ್ತಾಗ್ತಾ ಹೋಗ್ತದೆ. ಗೊತ್ತಿದೆ ಅಲ್ವಾ? ಹಾಗಾದ್ರೆ ಈಗ ನಾವೇನ್ ಮಾಡ್ತಾ ಹೋಗೋಣ? ಇಂಪ್ಲಿಸಿಟ್ ಫಂಕ್ಷನ್ಸ್ ಗೆ ನಾವೇನ್ ಮಾಡ್ತಾ ಹೋಗೋಣ? ಡೆರಿವೇಟಿವ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಮೇ ಬಿ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಆದ್ರೂ ಆಗಿರ್ಬಹುದು. ಹಾಗಾದ್ರೆ ನಮ್ಗೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಫೈಂಡ್ dy ಬೈ dx x ಮೈನಸ್ y ಇಸ್ ಈಕ್ವಲ್ಸ್ ಟು ಪೈ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ ನಾವು ಕೊಟ್ಟಿರುವಂತಹ ಫಂಕ್ಷನ್ ಗೆ ನಮಗೆ ಇಲ್ಲಿ ಒಂದು ಹಿಂಟ್ ಕೊಡ್ತಾ ಇದ್ದಾರೆ. ಏನಂತ ಹೇಳಿ? ಕೊಟ್ಟಿರುವಂತಹ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಇಂದ ಡಿಫರೆನ್ಶಿಯೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ಫಸ್ಟ್ ಇದನ್ನ ನೋಡ್ಕೋಬೇಕು. ವಿತ್ ರೆಸ್ಪೆಕ್ಟ್ ಏನ್ ಕೊಟ್ಟಿದ್ದಾರೆ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಂತ ಹೇಳಿ. ಇಲ್ಲಿ dy ಬೈ dx ಅಂತ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದರೆ, ಇಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಏನಕ್ಕೆ? ಎಕ್ಸ್ ಗೆ ಅಂತ ಹೇಳಿ. ನಮಗೆ ಏನ್ ಕೊಟ್ಟಿದ್ದಾರೆ? ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ನಮಗೆ ಏನ್ ಕೊಟ್ಟಿದ್ದಾರೆ? ಗಿವನ್ ನಮಗೆ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಏನ್ ಕೊಟ್ಟಿದ್ದಾರೆ? ಪೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೇಕು, ಎಕ್ಸ್ ಇಸ್ ಎ ಫಂಕ್ಷನ್, ವೈ ಇಸ್ ಎ ಫಂಕ್ಷನ್, ಪೈ ಅನ್ನೋದೇನೋ ಕಾನ್ಸ್ಟೆಂಟ್ ಆಗ್ತಾ ಹೋಗ್ತದೆ. ಓಕೆನಾ? ಇದನ್ನ ನಾವು ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಕೋಬಹುದಪ್ಪ ಅಂತಂದ್ರೆ, ಐದರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಎಕ್ಸ್ ಈಕ್ವಲ್ ಪೈ ನ ಈಕ್ವಲ್ ಮಾಡ್ಕೊಳ್ಳೋಣ, ಮೈನಸ್ ಪೈ ಆಗುತ್ತೆ. y ನ ಈಕ್ವಲ್ ಮಾಡ್ಕೊಳ್ಳೋಣ, ಪ್ಲಸ್ y ಆಗುತ್ತೆ. y ಇಸ್ ಈಕ್ವಲ್ಸ್ ಟು ಪ್ಯೂರ್ಲಿ ಅ ಫಂಕ್ಷನ್ ಆಫ್ x ಅಂತ ಬರ್ಕೊಂಡಿವಿ. ಇದನ್ನ ನಾವೇನ್ ಕರಿತೀವಿ? ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಈಗ ನಾವೇನ್ ಮಾಡ್ತಾ ಹೋಗೋಣ? ಅಪ್ಲೈಯಿಂಗ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡ್ತಾ ಹೋಗೋಣ? x ಇಂದ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಹಂಗಂದ್ರೆ ಏನಾಯ್ತು? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಪೈ ಆರ್ ಡಿ ಬೈ ಡಿ ಎಕ್ಸ್ ಆಫ್ ಏನಾಗುತ್ತೆ? y ಆಗುತ್ತೆ. ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಆಫ್ x ವಿತ್ ರೆಸ್ಪೆಕ್ಟ್ x ಏನ್ ಬರುತ್ತೆ? 1 ಬರುತ್ತೆ. ಮೈನಸ್ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು? 0. ಹಾಗಾದ್ರೆ y ಹಿಯರ್ ಅನ್ನೋನ್ ವೇರಿಯಬಲ್ ಆಗಿರೋದ್ರಿಂದ ನಾವೇನ್ ಬರಿಬಹುದು? dy ಬೈ dx ಅಂತ ಬರಿಬಹುದು. therefore derivative of this function is equals ನಮಗೆ ಏನ್ ಬಂದ್ಬಿಡ್ತು? 1 ಬಂದಿದೆ. ಗೊತ್ತಿದೆ ಅಲ್ವಾ? ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದು? ಡೆರಿವೇಟಿವ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ dy ಬೈ dx. ಇಟ್ ಮೀನ್ಸ್ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು x. ನಾವು ಲಾಸ್ಟ್ ಫಂಕ್ಷನ್ ನೋಡಿದ್ವಿ. ನಾವು y ಇಸ್ ಅ ಫಂಕ್ಷನ್ ಆಫ್ x ಆಗಿ ನಾವು ಕ್ಲಿಯರ್ ಆಗಿ ಬರ್ಕೊಂಡ್ಬಿಟ್ವಿ. ಇದನ್ನ ನಾವೇನ್ ಕರಿತೀವಿ? ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರ್ಕೊಂಡ್ವಿ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ಅಗೇನ್ y ಪ್ಲಸ್ ಸೈನ್ y ಇಸ್ ಈಕ್ವಲ್ಸ್ ಟು ಕಾಸ್ x ಅಂತ ಕೊಟ್ಬಿಟ್ಟಿದ್ದಾರೆ. ಇದನ್ನ ನಾವೇನ್ ಮಾಡ್ತಾ ಹೋಗ್ಬೇಕೀಗ? ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಗಿವನ್ ಡಿಫರೆನ್ಶಿಯಲ್ ಇಕ್ವೇಶನ್. y ಪ್ಲಸ್ ಏನಿದೆ? ಸೈನ್ y ಇಸ್ ಈಕ್ವಲ್ಸ್ ಏನ್ ಕೊಟ್ಟಿದ್ದಾರೆ? ಕಾಸ್ x ಅಂತ ಕೊಟ್ಟಿದ್ದಾರೆ. ನಾವೇನ್ ಫೈಂಡ್ ಮಾಡ್ಬೇಕಪ್ಪ ಅಂದ್ರೆ dy ಬೈ dx ಅನ್ನ ಫೈಂಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಈ ಫಂಕ್ಷನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನ್ ಮಾಡ್ತಾ ಹೋಗ್ಬೇಕು? x ಆಗಿ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಏನಿದೆ? y ಪ್ಲಸ್ ಸೈನ್ y ಇಸ್ ಈಕ್ವಲ್ಸ್ ಆಗುತ್ತೆ ಡಿ ಬೈ ಡಿ ಎಕ್ಸ್ ಆಫ್ ಏನ್ ಬರಿತಾ ಹೋಗ್ತೀವಿ? ಕಾಸ್ ಎಕ್ಸ್ ಬರ್ತೀವಿ. ನೋಡ್ಕೋಬೇಕು, ಈಗ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇದೆ.
ಫಂಕ್ಷನ್ ಏನ್ ಕೊಡ್ತಾರೆ, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ತಾ ಹೋಗ್ಬೇಕು, ಈ ಫಂಕ್ಷನ್ ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ಈ ಫಂಕ್ಷನ್ ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ಇಸ್ ಅನ್ನೋನ್ ವೇರಿಯಬಲ್, ಅದನ್ನ ನಾವೇಂತ ಬರೀಬಹುದು, dy ಬೈ dx ಅಂತ ಬರೀಬಹುದು. ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ, ಸೈನ್ y ನ ಡಿಫ್ರೆನ್ಶಿಯೇಟ್ ಮಾಡೋಣ. ಹಾಗಾದ್ರೆ ಸೊ ಇದು ನೋಡ್ಕೋಬೇಕು, ಇಟ್ ಇಸ್ ಅ ಕಂಪೋಸಿಷನ್ ಆಫ್ ಸೈನ್ ಫಂಕ್ಷನ್ ಅಂಡ್ y ಫಂಕ್ಷನ್, ದಟ್ ಇಸ್ y ಫಂಕ್ಷನ್, ದಟ್ ಇಸ್ ಹಿಯರ್ y is treated as unknown function. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ಗೆ ಇದನ್ನ x ಅಂತ ಅನ್ಕೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ x ಏನಾಗುತ್ತೆ, ಸೊ ಕಾಸ್ x ಆಗುತ್ತೆ. ಅಗೇನ್ ನಾವು y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿಲ್ ಗೆಟ್ dy ಬೈ dx. ನೋಡಿ, ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂದ ಡಿಫ್ರೆನ್ಶಿಯೇಟ್ ಮಾಡೋದ್ರಿಂದ ಉಳಿದಂತಹ ಎಲ್ಲಾ ಫಂಕ್ಷನ್ ವೇರಿಯೇಬಲ್ಸ್ ಗಳು ಏನಾಗ್ತಾ ಹೋಗ್ತಾವಪ್ಪ ಅಂತಂದ್ರೆ ಸೊ ಅನ್ನೋನ್ ವೇರಿಯಬಲ್ ಆಗಿ ನಾವು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಲ್ವಾ? ಸೊ ಹಂಗಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ, y ನಮಗೆ ಫಂಕ್ಷನ್ ಆಫ್ ಎಕ್ಸ್ ಅಂತ ನಮಗೆ ಕ್ಲಾರಿಟಿ ಆಗಿ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಅದನ್ನ ಹಾಗೆ ಇಟ್ಕೊಳ್ಳೋಣ. ಸೊ dy ಬೈ dx, ಸೊ ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಇರೋದ್ರಿಂದ y ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ನಮಗೆ dy ಬೈ dx ಬಂದಿದೆ. ಸೊ ಈಗ ಸೈನ್ y ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ. ಸೊ ಇಟ್ ಇಸ್ ಅ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್, ಸೈನ್ ಫಂಕ್ಷನ್ ಅಂದ್ರೆ ಒನ್ ಇಸ್ y ಫಂಕ್ಷನ್. ಸೊ ಸೈನ್ y ನ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ y ಏನಾಗುತ್ತೆ, ಕಾಸ್ y ಆಗುತ್ತೆ. ಸೊ ಅಗೇನ್ ನಾವು y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, dy ಬೈ dx ಬರ್ತದೆ. ಈಗ ನೆಕ್ಸ್ಟ್ ಈ ಕಡೆ ಮಾಡ್ಕೊಳ್ಳೋಣ, ಕಾಸ್ ಎಕ್ಸ್ ಇದೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ನಮಗೆ ಗೊತ್ತಿದೆ, ಮೈನಸ್ ಸೈನ್ ಎಕ್ಸ್ ಅಂತೇಳಿ ಗೊತ್ತಿದೆ. ನಮಗೆ ಬೇಕಾಗಿರೋದೇನು, ವಿ ಹ್ಯಾವ್ ಟು ಫೈಂಡ್ ಔಟ್ dy ಬೈ dx, ಹೌದಲ್ವಾ? ಹಾಗಾದ್ರೆ ಇವೆರಡು ಟರ್ಮ್ ಅಲ್ಲಿ ಏನಿದೆ, dy ಬೈ dx ಕಾಮನ್ ಔಟ್ ಇದೆ. ಸೊ ವಿಲ್ ಟೇಕ್ dy ಬೈ dx ಇಸ್ ಎ ಕಾಮನ್ ಔಟ್. ಕಾಮನ್ ಔಟ್ ತಗೊಂಡ್ರೆ ಏನಾಗುತ್ತೆ, 1 ಪ್ಲಸ್ y ನಮಗೆ ಏನ್ ಬರುತ್ತೆ, ಕಾಸ್ y ಬರ್ತದೆ. ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ನಮಗೆ ಸೊ dy ಬೈ dx ಇಸ್ ಈಕ್ವಲ್ಸ್ ಆಗುತ್ತೆ ಮೈನಸ್ ಸೈನ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಕಾಸ್ y ಬರ್ತದೆ. ಸೊ ದಿಸ್ ಈಸ್ ದ ಡೆರಿವೇಟಿವ್ ಆಫ್ ಸೊ ಗಿವನ್ ಈಕ್ವೇಶನ್ ಅಥವಾ ಗಿವನ್ ಫಂಕ್ಷನ್. ಗೊತ್ತಿದೆ ಅಲ್ವಾ? ಸೊ ನಾವು ನೋಡ್ಕೋಬೇಕು, ನಾವು ಅವ್ರು ನಮ್ಗೆ ಏನ್ ಕೇಳಿದ್ರೆ dy ಬೈ dx ಕೇಳಿದರೆ, ಅಂದ್ರೆ ನಾವೇನ್ ಮಾಡ್ಬೇಕು, ಕೊಟ್ಟಿರುವಂತಹ ಫಂಕ್ಷನ್ ಗೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನ್ ಮಾಡ್ತಾ ಹೋಗ್ಬೇಕು, x ಮಾಡ್ತಾ ಹೋಗ್ಬೇಕು. ಸೊ x ಮಾಡ್ತಾ ಹೋದಾಗೆಲ್ಲ ನಾವಿಲ್ಲಿ x ಇದ್ರೆ ಇನ್ನ ಉಳಿದ ಬೇರೆ ವೇರಿಯಬಲ್ ನ, ದಟ್ ಈಸ್ y ವೇರಿಯಬಲ್ ನ ಅನ್ನೋನ್ ಫಂಕ್ಷನ್ ಆಗಿ ಟ್ರೀಟ್ ಮಾಡ್ತಾ ಹೋಗ್ಬೇಕು. ಸೊ ಅನ್ನೋನ್ ಫಂಕ್ಷನ್ ನಮಗೆ ಗೊತ್ತಿರೋಲ್ಲ, ಹಾಗಾಗಿ ಅದನ್ನ ಏನ್ ಮಾಡ್ತಾ ಹೋಗ್ಬೇಕಪ್ಪ ಅಂತಂದ್ರೆ ಸೊ ಡಿಫ್ರೆನ್ಶಿಯೇಟ್ ಅದನ್ನ ಹಾಗೆ ಇಟ್ಕೋಬೇಕು. ಸೊ y ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ, ನಮ್ಗೆ ಏನ್ ಬರ್ತದೆ, ನಮಗೆ ಫಂಕ್ಷನ್ ಆಫ್ ಎಕ್ಸ್ ಅಂತ ಗೊತ್ತೇ ಇಲ್ಲ. ಸೊ ಹಾಗಾಗಿ ಅದನ್ನ ಸೊ dy ಬೈ dx ಅಂತ ಹೇಳಿ ಆಸ್ ಇಟ್ ಈಸ್ ಹಾಗೆ ಇಡ್ತೀನಿ. ಈಗ ನೆಕ್ಸ್ಟ್ ಏನಿದೆ, ಸೈನ್ y ತಗೊಳ್ಳೋಣ. ಡಿಫ್ರೆನ್ಶಿಯೇಷನ್ ಆಫ್ ಸೈನ್ y ಏನೋ ಕಾಸ್ y ಆಗುತ್ತೆ. ಓಕೆನಾ? ಸೊ ಅಗೇನ್ ನಾವು y ಏನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ y ಅನ್ನೋದೇನಾಗಿದೆ, ಅನ್ನೋನ್ ವೇರಿಯಬಲ್ ಆಗಿರೋದ್ರಿಂದ ಸೊ ನಮ್ಗೆ ಏನ್ ಬರ್ತಾ ಹೋಗ್ತದೆ, dy ಬೈ dx ಆಗುತ್ತೆ. ಅಗೇನ್ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ x ಏನು, ಮೈನಸ್ ಸೈನ್ ಎಕ್ಸ್. ಹಾಗಾದ್ರೆ ನಮಗೆ dy ಬೈ dx ಬೇಕಾಗಿದೆ. ಸೊ dy ಬೈ dx ನ ಕಾಮನ್ ತಗೊಳ್ಳೋಣ. ಸೊ ನಮಗೆ ಏನ್ ಬರ್ತದೆ, 1 ಪ್ಲಸ್ ಕಾಸ್ y ಬರ್ತದೆ. ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ದೇರ್ಫೋರ್ dy ಬೈ dx ಇಸ್ ಈಕ್ವಲ್ಸ್ ನಾವೇನ್ ಬರ್ತಾ ಹೋಗ್ತೀವಿ, ಮೈನಸ್ ಸೈನ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಕಾಸ್ y ಆಗುತ್ತೆ. ಸೊ ದಿಸ್ ಇಸ್ ದ ಡೆರಿವೇಟಿವ್. ಓಕೆನಾ? ಸೊ ವಿಲ್ ಸಿ ದ ಒನ್ ಮೋರ್ ಪ್ರಾಬ್ಲಮ್ ಆಫ್ ದಿಸ್ ಸೆಷನ್. ಸೊ ಏನಿದೆ, ಫೈಂಡ್ ದ ಡೆರಿವೇಟಿವ್ ಆಫ್ 2x ಪ್ಲಸ್ 3y ಇಸ್ ಈಕ್ವಲ್ಸ್ ಏನ್ ಕೊಡ್ತಾರೆ, ಸೈನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದ್ರೆ ಸೊ ಫೈಂಡ್ ಔಟ್ ದ ಸೊಲ್ಯೂಷನ್ ಫಾರ್ ದಿಸ್ ಡೆರಿವೇಟಿವ್. ಸೊ ಏನ್ ಕೊಟ್ಟಿದ್ದಾರೆ ನಮಗೆ, 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಎಕ್ಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಸೊ dy ಬೈ dx ಆಫ್ ಏನಿದೆ, 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು dy ಬೈ dx ಆಫ್ ಏನಿದೆ, ಸೈನ್ ಎಕ್ಸ್ ಇದೆ. ಹಾಗಾದ್ರೆ ನೋಡ್ಕೋಬೇಕು, ಕಾನ್ಸ್ಟೆಂಟ್ ಇಂಟು ಫಂಕ್ಷನ್, ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಇದೆ, ಬಟ್ ಇವೆರಡು ಫಂಕ್ಷನ್ ಗಳ ಮಧ್ಯೆ ಏನಿದೆ, ಪ್ಲಸ್ ಅನ್ನೋದಿದೆ. ಅಂದ್ರೆ ಇದನ್ನ ಎಫ್ ಆಫ್ ಎಕ್ಸ್ ಅಂತ ಅನ್ಕೊಳ್ಳೋಣ, ಇದು ಜಿ ಆಫ್ ಎಕ್ಸ್ ಅಂತ ಅನ್ಕೊಳ್ಳೋಣ. ಅಂದ್ರೆ ಹೆಂಗಿದೆ, ಸೊ ಕೆ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಮ್ ಕೆ ಇಂಟು ಜಿ ಆಫ್ ಎಕ್ಸ್ ಇದೆ. ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿದೆ ಎಫ್ ಆಫ್ ಎಕ್ಸ್ ಗೆ, ಇನ್ನೊಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿದೆ ಜಿ ಆಫ್ ಎಕ್ಸ್ ಗೆ. ನಾವೇನ್ ಮಾಡ್ತಾ ಹೋಗ್ಬೇಕು, ಕಾನ್ಸ್ಟೆಂಟ್ ನ ಹೊರಗಡೆ ಇಟ್ಕೋಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದ್ರಿಂದ ನಮ್ಗೆ ಏನ್ ಬರುತ್ತೆ, 1 ಬರ್ತದೆ. ಅಗೇನ್ ಪ್ಲಸ್ 3 ನ ಹಾಗೆ ಇಟ್ಕೋಬೇಕು, y ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ನಮ್ಗೆ ಏನ್ ಬರುತ್ತೆ, dy ಬೈ dx ಬರ್ತದೆ. ಹಾಗಾದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಎಕ್ಸ್ ನಾವು ಅಪ್ಲೈ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಕಾಸ್ ಎಕ್ಸ್ ಬಂದ್ಬಿಡ್ತದೆ. ಸೊ ನಮಗೆ ಬೇಕಾಗಿರೋದೇನೋ dy ಬೈ dx ಅಲ್ವಾ?
ಸೊ ಡಿ ವೈ ಬೈ ಡಿ ಎಕ್ಸ್ ಬೇಕಂದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಇದನ್ನ ಈ ಕಡೆ ಶಿಫ್ಟ್ ಮಾಡೋಣ. ಏನಾಗುತ್ತೆ, 3 × dy/dx ಇಸ್ ಈಕ್ವಲ್ ಆಗುತ್ತೆ. ಸೊ ಕಾಸ್ ಎಕ್ಸ್ ಮೈನಸ್ ಏನಾಗುತ್ತೆ 2 ಆಗುತ್ತೆ. ದೇರ್ ಫೋರ್ ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಆಗ್ಬಿಡುತ್ತೆ ನಮಗೆ ಕಾಸ್ ಎಕ್ಸ್ ಮೈನಸ್ 2 ಏನಾಗುತ್ತೆ 3 ಆಗುತ್ತೆ. ಸೊ ದಿಸ್ ಇಸ್ ದ ಡೆರಿವೇಟಿವ್. ನಾವು ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಕೊಟ್ಟಿರುವಂತಹ ಫಂಕ್ಷನ್ಸ್ ಗಳಿಗೆ ಡೆರಿವೇಟಿವ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ಇದಾವೆ. ನಾವು ಇನ್ನೂ ಪ್ರಾಬ್ಲಮ್ಸ್ ನಾನು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು.